ಈಗಲೇ ಒಂದು ಪಾಯಿಂಟ್ ಹೇಳಿರ್ತೀನಿ ಲಕ್ಷ್ಮಿ ಹೊಲಿಸ್ಕೊಳ್ಳೋದಕ್ಕೆ. ಜೈನ ಒಬ್ಬ ಮುನಿ ಹೇಳಿದ ಮಾತು, ದಾನ ರೂಪೇಣ ಲಕ್ಷ್ಮಿ. ಲಕ್ಷ್ಮಿ ಸಿಕ್ಕಿದಾಳೆ ಅಥವಾ ದುಡ್ಡು ಸಿಕ್ಕಿದೆ ಅಥವಾ ಶ್ರೀಮಂತಿಕೆ ಇದೆ ಅಂದರೆ ಅದಕ್ಕೂ ಏನಾದರೂ ಕಾರಣ ಇರ್ಬೋದಲ್ವ? ಒಂದು ಶ್ರೀ ಸೂಕ್ತ ಅಂತಲೇ ಇದೆ. ಯಾರಿಗೆ ಲಕ್ಷ್ಮಿ ಒಲೆಯಲ್ಲ ಅನ್ನೋದಕ್ಕೆ ಅಲ್ಲಿ ಹೇಳ್ತಾರೆ. ಎಷ್ಟು ಹಣ ಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ. ಇಲ್ಲ ಅಂತ ಯಾವತ್ತೂ ಕೊರಗಬಾರ್ದು. ಕೊರಗ್ತಾ ಇದ್ದರೆ 100% ನಿಮಗೆ ಲಕ್ಷ್ಮಿ ಅಲ್ಲ, ನಿಮ್ಮ ಜೀವನದಲ್ಲಿ ಯಾರೂ ಇರಲ್ಲ ನಿಮ್ಮ ಬಳಿ. ಅಮೇರಿಕಾ ಉದಾಹರಣೆಗೆ, ಓಕೆ, ಲಕ್ಷ್ಮೀ ಪುತ್ರರ ಸಂಖ್ಯೆ ಸಾಕಷ್ಟಿದೆ ಅಲ್ಲಿ. ಲಕ್ಷ್ಮಿ ಬೇಕು ಅಂತಾರೆ, ಆದರೆ ಲಕ್ಷ್ಮಿಯ ಹಣ ಅಲ್ಲ ಆ್ಯಕ್ಚುಲಿ. ಈ ಥರ ತುಂಬ ಪಾಯಿಂಟ್ಗಳಿದೆ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ, ಅದ್ಭುತವಾದದ್ದಿದೆ. ಮತ್ತು ಪ್ರತಿಯೊಬ್ಬರು, ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಇವತ್ತು ಯಾರು ದರಿದ್ರದಿಂದ ಇದ್ದಾರೋ ಅವರೂ ಕೂಡ ಖಂಡಿತವಾಗೂ ಒಂದು ಹಂತದ ಸುಖವನ್ನು, ಅದ್ಭುತವಾಗಿ ಜೀವನವನ್ನು ಕಟ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಭಾಳಷ್ಟು ಜನರಿಗೆ ಈ ವಿಚಾರಗಳು ಯಾಕೆ ಎಕ್ಸ್ಪೋಸೇ ಆಗಿಲ್ಲ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂತಹ ಸದ್ಗುರು ಶ್ರೀರಾಮ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಾನು ಇವತ್ತು ಗುರುಗಳ ಜೊತೆ ಮಾತಾಡಬೇಕು ಅಂದ್ಕೊಂಡಿರೋದು ಲಕ್ಷ್ಮೀ ಸಾಧನ ಅನ್ನುವಂಥ ವಿಚಾರದ ಬಗ್ಗೆ. ಲಕ್ಷ್ಮೀ ಸಾಧನ, ಲಕ್ಷ್ಮಿ ಅಂದ ತಕ್ಷಣ ನಮಗೆ ಗೊತ್ತು ಲಕ್ಷ್ಮಿ ಅಂದರೆ ಯಾರು, ಏನನ್ನ ಆಕೆ ಕೊಡ್ತಾಳೆ ಅಂಥೇಳಿ. ಆದರೆ ಲಕ್ಷ್ಮೀ ಸಾಧನ ಬಗ್ಗೆ ಈ ಕುರಿತಾಗಿ ಒಂದು ವರ್ಕ್ಶಾಪ್ ಮಾಡ್ತಾಯಿದ್ದಾರೆ ಗುರುಗಳು. ಆ ಒಂದು ವರ್ಕ್ಶಾಪ್ 26 ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇದೆ, ಭಾನುವಾರದಿಂದ ಇಡೀ ದಿನದ ಕಾರ್ಯಾಗಾರ ಅಂತ ಅಂದ್ಕೊತೀನಿ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಿದು ಲಕ್ಷ್ಮೀ ಸಾಧನ ಅಂತಂದರೆ ಏನು ಕಲಿಸ್ತೀರಾ ನೀವು ಅನ್ನೋದ್ರ ಬಗ್ಗೆ ನಾನು ನನ್ನ ಮನಸ್ಸಲ್ಲಿರುವಂಥ ಪ್ರಶ್ನೆಗಳೆಲ್ಲ ಕೇಳ್ತೀನಿ. ಲಕ್ಷ್ಮೀ ಕಟಾಕ್ಷಕ್ಕೆ ಏನು ದಾರಿ, ಲಕ್ಷ್ಮಿ ಅಂದರೆ ಅಂದರೆ ಎಷ್ಟು ಬೇಕು ನಮಗೆ ಲಕ್ಷ್ಮಿ ಅನ್ನೋದೇ ಗೊತ್ತಿಲ್ಲ, ಈ ಎಲ್ಲ ವಿಚಾರಗಳನ್ನ ಕೇಳ್ತೀನಿ. ಬಟ್ ಮೊದಲನೇದಾಗಿ ಆ ವರ್ಕ್ಶಾಪ್ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಹೇಳೋದಾದರೆ. ನೋಡಿ, ನಮ್ಮ ಜೀವನದ್ದೇ ನೋಡ್ಕೊಂಬಂದಾಗ ತುಂಬ ಏರಿಳಿತಗಳು, ಕಷ್ಟ ಕಾರ್ಪಣ್ಯಗಳು ಈ ಥರದ್ದಿದ್ದಾಗ ಸರಿಯಾಗಿ ಸಾಧನೆ ಕೂರಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ಏನಪ್ಪ, ಮಧ್ಯಾಹ್ನ ಕೂಟಕ್ಕೆ ಹೇಗಪ್ಪ ಅಂತ. ಆದರೆ ಒಂದು ಹಂತಕ್ಕೆ ನಮಗೊಂದಷ್ಟು ವ್ಯವಸ್ಥೆಗಳಾದಾಗ ಆರಾಮವಾಗಿ ಸಾಧನೆ ಚೆನ್ನಾಗಿ ನಡೀತು. ಮತ್ತು ನಮ್ಮ ಹತ್ರಕ್ಕೆ ಬರೋವ್ರ ಸಮಸ್ಯೆಗಳು ಇವನ್ನೆಲ್ಲ ನೋಡಿದಾಗ ಒಂದು ಬೇಸಿಕ್ಕಾಗಿ ಒಂದು ಹಣ ವ್ಯವಸ್ಥೆ ಏನು ಇಲ್ಲದೆ ಹೋದರೆ ಸಾಧನೆಗೂ ಕೂಡ ಸರಿಯಾಗಿ ಕೂತ್ಕೊಳ್ಳೋಕೆ ಆಗಲ್ಲ. ಒಂದು ರಕ್ಷಣೆನೇ ಇಲ್ಲದೆ ಇದ್ದಾಗ ಒಂದು ಮರದ ಕೆಳಗೆ ಕೂತು ಸಾಧನೆ ಮಾಡುವಂಥ ಸಂದರ್ಭ ಅಂತೂ ಇದಲ್ಲ. ಹಾಗಾಗಿ ನಮಗನ್ನಿಸ್ತು, ಎಲ್ರಿಗೂ ನಮ್ಮಲ್ಲಿ ಒಂದು ಮಾತಿದೆ, ನನ್ನ ಹಣೆ ಬರಹ, ನನ್ನ ಕರ್ಮ, ಹಾಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ. ಆದರೆ ನಮ್ಮ ಹಿಂದಿನಿಂದ ಬಂದು ಒಂದದ್ದೇನು ಅಂದರೆ, ಕರ್ಮ ವ್ಯಾಧಿ ರೂಪದಲ್ಲಿ ಬಾಧಿಸ್ತದೆ, ಹಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಅರ್ಥವೂ ಇದೆ. ಹಾಗಾಗಿ ಎಲ್ಲವನ್ನೂ ನಮ್ಮ ಹಣೆ ಬರಹ, ಹಾಗಾಗಿ ನಾನು ಇನ್ನೂ ಬಡವ ಆಗಿದ್ದೀನಿ, ನಾನು ಇನ್ನೂ ಕಷ್ಟಪಡ್ತಾ ಇದ್ದೀನಿ ಅನ್ನುವ ಮನಸ್ಥಿತಿಯಿಂದ ಹೊರಗೆ ಬಂದು ಅವರ ಜೀವನದಲ್ಲಿ ಲಕ್ಷ್ಮಿ ಕಟಾಕ್ಷ, ಲಕ್ಷ್ಮಿ ಒಲಿಬೇಕು, ಅವ್ರಿಗೆ ಒಂದಷ್ಟು ಬೇಸಿಕ್ ಆದಂಥ ಅಟ್ಲೀಸ್ಟ್ ಒಂದು ವ್ಯವಸ್ಥೆಗಳು ಮಾಡಿಕೊಳ್ಳುವಂಥ ಸಾಮರ್ಥ್ಯ ಅವರು ಪಡಿಬೇಕು. ಮತ್ತು ತಾಯಿ ಅನ್ನುವಂಥದ್ದು ಒಬ್ಬಳು ಕರುಣಾಮಯಿ, ಎಲ್ರಿಗೂ ನೀನು ಕಷ್ಟನೇ ಪಡು ಅನ್ನುವಂಥದ್ದು ಹೇಳಲಿಕ್ಕೆ ಅವರ ಹಣವೇ ಸಿಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿ. ಹಾಗಾಗಿ ಅಂಥ ಆ ಕರುಣಾಮಯಿ ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ನಾವು ಯಾಕೆ ಇನ್ನೂ ಒದ್ದಾಡ್ತಾ ಇದ್ದೀವಿ, ಇನ್ನೂ ಕಷ್ಟವೇ ಪಡ್ತಾ ಇದ್ದೀವಿ, ನಾವು ಹಣೆ ಬರ ಅನ್ನೋ ಹೆಸರಿನಲ್ಲಿ ಇನ್ನೂ ದಾರಿದ್ರ್ಯದಲ್ಲಿ ಯಾಕೆ ಬದುಕ್ತಾ ಇದ್ದೀವಿ, ನಾವೇ ಅಲಕ್ಷ್ಮಿಯನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಎಷ್ಟೋ ಜನಗಳು. ಹಾಗಾಗಿ ನಮ್ಮ ಕೈಯಲ್ಲಾದಂಥ ಒಂದು ಮಾರ್ಗದರ್ಶನ, ಎಲ್ರಿಗೂ ಜೀವನದಲ್ಲಿ ಸುಖವಾಗಿ ಬದುಕಬಹುದು, ಎಲ್ಲರೂ ಜೀವನದಲ್ಲಿ ಶ್ರೀಮಂತರಾಗಬಹುದು, ಪ್ರತಿಯೊಬ್ಬರೂ ತಮಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ತಾವೇ ಸೃಷ್ಟಿ ಮಾಡ್ಕೋಬಹುದು. ಮತ್ತು ಆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೂ ಆ ಲಕ್ಷ್ಮಿಯ ಕೃಪೆ ಏನಿದೆ ಅದು ಬೇಕು. ಹಾಗೆ ಬೇಕಾದರೆ ನಮ್ಮ ಮನಸ್ಥಿತಿಗಳು ಏನಿದೆ ಅದು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಏನೇನು ಬದಲಾಯಿಸ್ಕೋಬೇಕು ಎಲ್ಲವನ್ನೂ ತಿಳಿಸಿ ಹೇಳಿ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ತರಬಹುದಾ. ನಮ್ಮ ಜೀವನದಲ್ಲಿ ಅದು ಒಂದಷ್ಟು ವರ್ಕ್ ಆಗಿದೆ. ನಮ್ಮ ಜೀವನದಲ್ಲಿ ಮತ್ತು ಹಿಂದಿನ ಸಮಯದಲ್ಲಿ ಹೇಳದಂತೆ ಒಂದಷ್ಟು ಜನಕ್ಕೆ ನಾವು ಉಪದೇಶ ಕೊಟ್ಟಂಥವರು ತುಂಬ ದರಿದ್ರದಲ್ಲಿದ್ದವರು ಅವರ ಜೀವನದಲ್ಲಿ ಬದಲಾಗಿ ಮನೆಯನ್ನು ಕಟ್ಕೊಂಡದ್ದು ಇದೆ. ಹಾಗಾಗಿ ಯಾರ್ಯಾರು ಆ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾರೋ ಅವ್ರ ಜೀವನದಲ್ಲಿ ಇದು ಪರಿವರ್ತನೆ ತರಲಿ ಅನ್ನೋದಕ್ಕೋಸ್ಕರವಾಗಿ ಇದೇ ಮೊದಲ ಬಾರಿಗೆ. ಆಗ ವೈಯಕ್ತಿಕವಾಗಿ ಕೆಲವ್ರಿಗೆ ಉಪದೇಶ ಕೊಟ್ಟಿದ್ವು, ತುಂಬ ಜನ ಕೇಳಿದ್ರು, ತುಂಬ ಜನಕ್ಕೆ ವೈಯಕ್ತಿಕವಾಗಿ ಹೀಗೆ ಕೊಡೋದು ಕಷ್ಟ. ಹಾಗಾಗಿ ಒಂದು ವ್ಯವಸ್ಥಿತ ರೂಪದಲ್ಲೂ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಇದೇ ಮೊದಲ ಬಾರಿಗೆ ನಮ್ಮ ಕಡೆಯಿಂದ ಈ ಲಕ್ಷ್ಮೀ ಸಾಧನ ಅನ್ನುವಂಥ ಒಂದು ವರ್ಕ್ಶಾಪನ್ನು ಮಾಡ್ತಾ ಇದ್ದೀವಿ.
ಈಗ ನನಗೆ ಹೇಗೆ ಅಂದರೆ ನೋಡಿ, ನಾವು ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಮಹಾಮನಿ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಮಹಾಮನಿನಲ್ಲಿ ಕೂಡ ನೀವೇನು ಹೇಳ್ತಾ ಇದ್ದೀರೋ ಅದನ್ನು ನಾವು ಬೇರೆ ಥರದಲ್ಲಿ ಮಾಡ್ತಾ ಇದ್ದೀವಿ, ಅಥವಾ ತುಂಬ ಜನ ಅದನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ ಶರತ್ ಅಂತ ನಮ್ಮೊಬ್ಬ ಸ್ನೇಹಿತರು ಬಂದು ಅವ್ರು ಮಾತಾಡಿದರು. ಅಂದರೆ ನಮ್ಮ ಇನ್ಕಮ್ ಸ್ಟ್ರೀಮ್ಸ್ ಇರ್ತಾವಲ್ವ, ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ. ಈಗ ಉದಾಹರಣೆಗೆ ನಾನು ಗೌರಿ ಶಕ್ತಿ ಸ್ಟುಡಿಯೋ ನಡೆಸ್ತಾ ಇದ್ದೀನಿ. ನನಗೆ ಗೌರಿ ಶಕ್ತಿ ಸ್ಟುಡಿಯೋದಿಂದ ಒಂದಷ್ಟು ಗೂಗಲಿಂದ ಪೇಮೆಂಟ್ ಬರುತ್ತೆ. ಅದ್ರ ಜೊತೆಗೆ ನಾನು ಕ್ಯೂ ಪ್ರಚಾರ ಅನ್ನೋಂಥ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು PR ಏಜೆನ್ಸಿ ಕೂಡ ನಡೆಸ್ತಾ ಇದ್ದೀನಿ. ಅದು ನನ್ನ ಇನ್ನೊಂದು ಇನ್ಕಮ್ ಸ್ಟ್ರೀಮ್. ಈ ಥರ ನಾವು ಲೌಕಿಕವಾಗಿ ಬದುಕುವಂಥವ್ರು ನಾವು ಯೋಚನೆ ಮಾಡಿದ್ದೀವಿ. ಸೊ ಇದು ಒಂದಾದರೆ, ಎರಡನೇದು ಲಕ್ಷ್ಮಿ ಹೆಸರನ್ನೇ ಕೇಳದೇ ಇರುವಂಥ ಅಮೇರಿಕಾ ಉದಾಹರಣೆಗೆ. ಓಕೆ, ಲಕ್ಷ್ಮೀ ಪುತ್ರರ ಸಂಖ್ಯೆ ಸಾಕಷ್ಟಿದೆ ಅಲ್ಲಿ ಅಲ್ವಾ. ಅಂದರೆ ಅದು ಅತ್ಯಂತ ಶ್ರೀಮಂತ ರಾಷ್ಟ್ರ. ಈಗ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಲಕ್ಷ್ಮಿ ಅಲ್ಲಿ ನೆಲೆಸಿದಾಳೆ ಅಂತ ನಾವು ಅನ್ಕೋತೀವಿ. ಇದಕ್ಕೆಲ್ಲ ಒಂದು ದಾರಿಗಳು ನಮಗೆ ಒಂದು ಹಂತಕ್ಕೆ ಗೊತ್ತಿದೆ, ಒಂದು ಹಂತಕ್ಕೆ ತಿಳ್ಕೊಳ್ಬೇಕು. ಇದು ನೀವು ಮಾಡ್ತಾ ಇರೋದು ಹೇಗೆ ಭಿನ್ನ ನೋಡಿ. ಹೀಗೆ ತುಂಬ ಜನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ, ತುಂಬ ಜನ ಬೇರೆ ಬೇರೆ ದಾರಿಗಳನ್ನು ಹುಡುಕೊಳ್ತಾರೆ. ಈ ಷೇರುಗಳ ಹೂಡಿಕೆಯಲ್ಲೇ ಪಿತಾಮಹ ವಾರೆನ್ ಬಫೆಟ್ ಅಂತ ಕರೆಸ್ಕೊಂಡಂಥ ವಾರೆನ್ ಬಫೆಟ್ ನಮ್ಮ ಭಾರತದಲ್ಲೂ ಒಬ್ಬರಿದ್ದರು, ರಾಕೇಶ್ ಜುಂಜನ್ವಾಲಾ. ಅವ್ರು ಹೇಳಿದ್ರು, ಅವ್ರದ್ದೇ ಒಂದು ಇಂಟರ್ವ್ಯೂನಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ನೋಡಿದ್ದೆ. ತುಂಬ ಜನ ಹೇಳ್ತಾರೆ ಶೇರ್ನಲ್ಲಿ ಬಹಳ ದುಡ್ಡು ಮಾಡಬಹುದು ಅಂತ, ಆದರೆ 5% ಅಷ್ಟೇ ಜನ ದುಡ್ಡು ಮಾಡಿರೋದು, ಇನ್ನು 95% ಜನ ಸುಳ್ಳೇ ಹೇಳ್ತಾ ಇದ್ದಾರೆ ನಾನು ಅದರ ಲಾಭ ಮಾಡದೆ ಅಂತ. ಯಾಕೆ ಹಾಗೆ? ಹೂಡಿಕೆ ಮಾಡಿದವರೆಲ್ಲರೂ ಶ್ರೀಮಂತರಾಗಬೇಕಾಗಿತ್ತಲ್ಲ. ಅಷ್ಟು ಬುದ್ಧಿವಂತರಾಗಿ, ಅಷ್ಟು ಜೀನಿಯಸ್ಗಳಾಗಿದ್ದರೆ, ಜ್ಞಾನವನ್ನು ಗಳಿಸಿದರೆ ಇವತ್ತು ಟ್ರೇಡಿಂಗ್ನಲ್ಲಿ ಎಷ್ಟು ಜನ ಕಳ್ಕೊಳ್ತಾ ಇದ್ದಾರೆ. ಮತ್ತು ಕಷ್ಟಪಟ್ಟವರು ಎಲ್ಲರೂ ಶ್ರೀಮಂತರಾಗ್ತಾ ಇದ್ದಾರಾ? ಈಗ ಹೂಡಿಕೆ ಮಾಡಿದವರು ಎಲ್ಲರೂ ಕೂಡ ಎಲ್ಲ ದಿಕ್ಕಿನಲ್ಲೂ ಆಗ್ತಾ ಇದ್ದಾರಾ ಅಂದರೆ ಇಲ್ಲ, ಕಷ್ಟ ಇದೆ ಅದು. ಅಂದರೆ ಏನು, ಎಲ್ಲೋ ಒಂದು ಕೊರತೆ ಇದೆ ಅಂತ ನೋಡಿ. ನೆನ್ನೇನೋ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಸಚಿನ್ ತೆಂಡೂಲ್ಕರ್ ಅವ್ರದ್ದು. ಅವರು ಒಂದು ವಿನಾಯಕ ದೇವಸ್ಥಾನವನ್ನು ಒಬ್ಬ ಫಾರಿನರ್ಸ್ಗೆ ಬಹುಶಃ ಅವರು ಇಂಟರ್ವ್ಯೂ ಕೊಡ್ತಾ ಇದ್ದದ್ದು ಒಂದು ಸಣ್ಣ ಕ್ಲಿಪ್ ನೋಡಿದೆ ಅಷ್ಟೆ. ಅಲ್ಲಿ ಹೇಳಿದ್ರು, ನಾನು ಕೊನೆ ದಿನದ ಕ್ರಿಕೆಟ್ ಆಡೋವರೆಗೂ ಪ್ರತಿನಿತ್ಯ ಇಲ್ಲಿ ಬಂದು ಈ ನಲ್ಲಿ ಗಣೇಶನ ಗರ್ಭಗುಡಿಯ ಪಕ್ಕದಲ್ಲಿರುವಂಥ ಆ ಕೊಳಾಯಿನಲ್ಲಿ ನೀರು ಕುಡಿದು ಹೋಗ್ತಾ ಇದ್ದೆ. ನನ್ನ ನಂಬಿಕೆ ಏನು ಅಂದರೆ, ಆ ನೀರು ಕುಡಿದ್ರೆ ನನಗೊಂದು ಚೈತನ್ಯ ಅಂತ. ಹಾಗಾಗಿ ಇದುವರೆಗೂ ನಾನು ಕೊನೆಯ ದಿನ ಕ್ರಿಕೆಟ್ ಆಡೋವರೆಗೂ ಅದು 3 ಗಂಟೆ ಇರಲಿ 2 ಗಂಟೆ ಇರಲಿ ಇಲ್ಲಿ ಬಂದೇ ನಾನು ಹೋಗ್ತಾ ಇದ್ದೆ ಅಂತ. ಅಷ್ಟು ಶ್ರಮ ಹಾಕಿ ಆಡ್ತಾ ಇದ್ದಂಥ ಸಚಿನ್ ತೆಂಡೂಲ್ಕರ್ ಯಾಕೆ ಆ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಆ ನೀರನ್ನು ಕುಡಿದು ಇದರಿಂದ ನನಗೆ ಎನರ್ಜಿ ಬರ್ತಾ ಇದೆ ಮತ್ತು ಅದರಿಂದನೇ ಹೌದು ನನಗೆ ಎನರ್ಜಿ ಬಂತು ಅನ್ನೋದನ್ನು ಯಾಕೆ ಹೇಳಬೇಕಾಗಿತ್ತು? ಅವರು ಅಷ್ಟು ಶ್ರಮ ಹಾಕಿ ಕ್ರಿಕೆಟ್ ಆಡ್ತಾಯಿದ್ರು, ಅಷ್ಟು ಕೋಚ್ಗಳಿದ್ರು, ಪಾಶ್ಚಿಮಾತ್ಯರೆಲ್ಲ ಬಂದು ಅವ್ರಿಗೆ ಕೋಚ್ ಟೀಚ್ ಮಾಡ್ತಾಯಿದ್ರು. ಆದರೆ ಯಾಕೆ ಆ ನಂಬಿಕೆ ದೇವ್ರ ಮೇಲೆ? ನೀವೇನೇ ಎಲ್ಲೇ ಹೂಡಿಕೆ ಮಾಡಿ, ಎಲ್ಲಿ ಏನೇ ಮಾಡಿ, ಅದರ ಹಿಂದೆ ಒಂದು ಚೈತನ್ಯ, ಅದರ ಹಿಂದೆ ಒಂದು ಯಾವುದೋ ಒಂದು ದೈವೀ ಶಕ್ತಿ ಇದೆ ಅಂತ ಬಂದಾಗ ಮಾತ್ರ ನೀವು ಅದರಲ್ಲಿ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅಂತ. ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ, ತುಂಬ ಜನ ಯೋಗ ಪ್ರವೀಣರುಗಳು ಹೇಳಕ್ಕೆ ಶುರು ಮಾಡಿದ್ದಾರೆ, ಆ ಮಂತ್ರ ಪ್ರಯೋಜನ ಇಲ್ಲ, ಈ ಮಂತ್ರದಿಂದ ಏನೂ ಆಗಲ್ಲ. ಆದರೆ ನೀವು ಲೀಶ್ ತಗೊಳ್ಳಿ, ಇವತ್ತು ಮುಖೇಶ್ ಅಂಬಾನಿ ಇರಬಹುದು, ಪ್ರತಿಯೊಬ್ಬರು ಲೀಶ್ ತಗೊಳ್ಳಿ, ಅವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗದೆ ಅಥವಾ ಅವರ ಮನೆಯಲ್ಲಿ ಒಂದು ದೇವರು ಪ್ರಾರ್ಥನೆ ಮಾಡದೆ ಹೊರಗೆ ಹೋಗಲ್ಲ. ಅಷ್ಟೇ ಯಾಕೆ ನೀವು ಹೇಳುವಂಥ ಪಾಶ್ಚಿಮಾತ್ಯರು ಇವತ್ತು ಯಾಕೆ ಕುಂಭಮೇಳ ಆದಾಗ ಅಲ್ಲಿಂದ ಫ್ಲೈಟ್ ಮಾಡ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಬೇಕು? ಕುಂಭಮೇಳದಲ್ಲಿ ಯಾಕೆ ಗುರುಗಳನ್ನು ಆ ದೇಶಕ್ಕೆ ಕರೆಸಿ ಅಷ್ಟು ಸತ್ಕಾರ ಮಾಡಿ ಯಾಕೆ ಕಳಿಸ್ಬೇಕು? ನಾನೇ ಒಬ್ಬರು ಜ್ಯೋತಿಷಿಗಳ ಮಾತು ಕೇಳ್ತಾ ಇದ್ದೆ, ಅರಬ್ನವರು, ಅದರಲ್ಲೂ ಕೂಡ ಇಲ್ಲಿಯ ನಮ್ಮ ಕರ್ನಾಟಕದ ಒಬ್ಬ ವಾಸ್ತು ತಜ್ಞರನ್ನು ಅಲ್ಲಿ ಯಾವುದೋ ಒಂದು ಮಹಲನ್ನು ಕಟ್ಟಬೇಕಾದ್ರೆ ಕರೆಸ್ಕೊಂಡಿದ್ರು. ಹೇಗೆ? ಸ್ವತಃ ಅಲ್ಲಿಂದ ಒಂದು ಬೋಯಿಂಗ್ ವಿಮಾನವನ್ನು ಕಳಿಸಿ ಇಲ್ಲಿಂದ ಅಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಇಲ್ಲಿಂದ ಆಯ್ತು ಏನೇನು ತರ್ತಿರೋ ತಗೊಂಬನ್ನಿ ಅಂತೇಳಿ ಒಂದು ವಿಮಾನವನ್ನೇ ಕಳಿಸಿ ಇಲ್ಲಿಂದ ಕರ್ಕೊಂಡು ಹೋಗಿದ್ರು. ನೀವು ಪಾಶ್ಚಿಮಾತ್ಯರು ಅದು ನಂಬಲ್ಲ, ಇದನ್ನು ನಂಬಲ್ಲ ಅಂತ ಹೇಳ್ತೀರಿ, ಆದರೆ ಅವ್ರು ಎಲ್ಲವನ್ನು ನಂಬ್ತಾ ಇದ್ದಾರೆ, ಆದರೆ ನಿಮಗೆ ಗೊತ್ತಿಲ್ಲ ಅಷ್ಟೆ. ಸ್ಟೀವ್ ಜಾಬ್ಸ್ ಅಷ್ಟು ಉನ್ನತ ಯಶಸ್ಸನ್ನು ಕಾಣ್ತಾ ಇದ್ದಂಥವ್ರು ಕೃಷ್ಣನನ್ನು ನಂಬ್ತಾ ಇದ್ರು, ಇಸ್ಕಾನ್ ಫಾಲೋ ಮಾಡ್ತಾ ಇದ್ರು. ಇವತ್ತೇನು ಫೋರ್ಡ್ ಕಂಪ್ನಿಯ ಮಾಲೀಕ ಇಸ್ಕಾನ್ನ ಒಂದು ಭಾಗದಲ್ಲಿ ಅವರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಅವರದೊಂದು ಊರೇ ನಿರ್ಮಾಣ ಮಾಡಿದರು, ಒಂದು ದೇವಾಲಯವನ್ನು. ಅದಕ್ಕೆ ಒಬ್ಬ ಟ್ರಸ್ಟಿ 150 ಕೋಟಿ ರೂಪಾಯಿ ದಾನ ಕೊಟ್ಟಿದ್ದಾರೆ ಅದಕ್ಕೆ. ಪಾಶ್ಚಿಮಾತ್ಯರು ನಂಬಲ್ಲ ಅಂತ ನೀವು ಹೇಳ್ಕೊತಾ ಇದ್ದೀರಿ, ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಪಾಶ್ಚಿಮಾತ್ಯರು ಅಷ್ಟೆಲ್ಲ ಸಿಕ್ಕಿ ಏನೋ ಕೊರತೆ ಆಗಿ ಇವತ್ತು ಭಾರತದ ಅಧ್ಯಾತ್ಮದ ಕಡೆ ನೋಡ್ತಾ ಇದ್ದಾರೆ, ಭಾರತದ ಗುರುಗಳ ಕಡೆಗೆ ನೋಡ್ತಾ ಇದ್ದಾರೆ, ಭಾರತದ ತೀರ್ಥಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ. ನಾನು ಹಿಂದೆಯೂ ಹೇಳಿದ್ದೀನಿ, ಫೇಸ್ಬುಕ್ಕಿನ ಮಾಲೀಕ ಏನು ಜುಕ್ಕರ್ಬರ್ಗ್ ಇದ್ದಾರೆ, ಸ್ಟೀವ್ ಜಾಬ್ಸೇ ಹೇಳಿದ್ರಂತೆ,
ನಾನು ಫೇಲ್ ಆಗ್ತಾ ಇದ್ದೀನಿ. ಜುಕರ್ಬರ್ಗ್ ಹೇಳೋದು ನನ್ನ ಮೆಂಟರ್ ಯಾರು ಅಂದರೆ ಸ್ಟೀವ್ ಜಾಬ್ಸ್. ಅವ್ರ ಹತ್ರಕ್ಕೆ ಹೋಗಿ ನಾನು ಕೇಳಿದೆ, ಫೇಸ್ಬುಕ್ ನಡ್ಸೋಕ್ಕಾಗ್ತಾ ಇಲ್ಲ, ಬರೀ ವಿಫಲ ಆಗ್ತಾ ಇದ್ದೀನಿ, ಕೈಯಿಂದ ಹೋಗ್ತಾ ಇದೆ, ಏನು ಮಾಡಲಿ, ಇದು ಕೊಟ್ಬಿಡ್ಬೇಕು ಅಂತಿದ್ದೀನಿ, ಏನು ತಲೆ ಕೆಡಿಸ್ಕೋಬೇಡ. ಉತ್ತರಾಖಂಡ್ನಲ್ಲಿ ನಾನೂ ಹೋಗಿದ್ದೆ, ಹಿಂದೆ ಇದೆ, ನೀನು ನಡ್ಸೋಕ್ಕಾಗದೇ ಇದ್ದಾಗ ನಾನೂ ಹೋಗಿದ್ದೆ, 3 ದಿನ ಇದ್ದು ಬಂದೆ, ನೀನು ಹೋಗು, ನಿನಗೂ ಏನೋ ಸಹಾಯ ಆಗ್ಬೋದು. ಮಾರ್ಕ್ ಜುಕರ್ಬರ್ಗ್ ಉತ್ತರಾಖಂಡ್ನಲ್ಲಿರುವಂಥ ಕೇಂಚಿಧಾಮ್, ನೀಮ್ ಕರೋಲಿ ಬಾಬಾ ಅವರ ಆಶ್ರಮಕ್ಕೆ ಬಂದು ಅಲ್ಲಿ ಮಾತ್ರ ಇಲ್ಲದೆ 3 ದಿನ ಇರು ಅಂತ ಹೇಳಿದ್ರೆ 1 ತಿಂಗಳು ಸುತ್ತಿದ್ರಂತೆ ಉತ್ತರಾಖಂಡ್. ನಮ್ಮ ಪ್ರಧಾನಿಗಳ ಇಂಟರ್ವ್ಯೂನಲ್ಲಿ ಅವರೇ ಹೇಳಿರೋದು, ವಿಫಲ ಆಗಿದ್ದಾಗ ನಾನು ಭಾರತಕ್ಕೆ ಬಂದಿದ್ದೆ ಅಂತ. ಯಾರು ಬೇಕಾದ್ರೂ ನೋಡ್ಬೋದಲ್ವ ಅದು. ನೋಡಿ, ಒಬ್ಬ ಫೇಸ್ಬುಕ್ ಮಾಲೀಕ ವಿಫಲ ಆಗ್ತಾ ಇದೆ ಅಂದರೆ ಕೆಂಚಿಧಾಮಕ್ಕೆ ಬರ್ತಾನೆ ಅಂದರೆ ನೀವು ಯಾರನ್ನು ಹೇಳ್ತಾ ಇದ್ದೀರಿ? ಅಮೇರಿಕನ್ನರು ನಂಬಲ್ಲ ಅನ್ನೋದನ್ನು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲ, ಈ ಥರದ ಒಂದಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ. ಅದು ಇತ್ತೀಚಿನ ವರ್ಷಗಳಲ್ಲಿ ಸಿಗ್ಬೋದು ಅಥವಾ ಮುಂಚೆನೂ ಕೂಡ ಇರ್ಬೋದು. ಬಟ್ ಅಂದರೆ ಸಮೂಹವಾಗಿ, ಅಂದರೆ ಎಲ್ಲರಿಗೂ ಲಕ್ಷ್ಮಿ ಗೊತ್ತಾ, ಎಲ್ರಿಗೂ ಈ ಒಂದು ನೀಮ್ ಕರೋಲಿ ಬಾಬಾ ಬಗ್ಗೆ ಗೊತ್ತಾ ಅಂತ ಕೇಳಿದರೆ ಪ್ರಾಯಶಃ ಇರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಅವ್ರ ಲೈಫಲ್ಲೂ ವರ್ಕೌಟ್ ಆಗಿದೆ ಅಲ್ವಾ ಅಂದರೆ ನಾನು ಹೇಳೋದು. ಅಂದರೆ ಎಲ್ಲವನ್ನೂ ಅಂದರೆ ನಾನು ಹೇಳೋದು, ಲಕ್ಷ್ಮಿ ಸಿಕ್ಕ ಮೇಲೆ ಇನ್ನೊಂದೇನೋ ಕೊರತೆ ಆಗಿ ಅವ್ರು ಬರ್ಬೋದು, ಅದು ಬೇರೆ ವಿಚಾರ. ಬಟ್ ಲಕ್ಷ್ಮಿ ಭಾಳಷ್ಟು ಜನರಿಗೆ ಅಲ್ಲಿ ಲಕ್ಷ್ಮಿ ಸಿಕ್ಕಿದ್ದಾಳೆ ಅಥವಾ ದುಡ್ಡು ಸಿಕ್ಕಿದೆ ಅಥವಾ ಶ್ರೀಮಂತಿಕೆ ಇದೆ ಅಂದರೆ ಅದಕ್ಕೂ ಏನಾದರೂ ಕಾರಣ ಇರ್ಬೋದಲ್ವ, ಲಕ್ಷ್ಮಿಯ ಹೊರತಾಗಿ, ಅಂದರೆ ನಮ್ಮ ಲಕ್ಷ್ಮಿಯ ಹೊರತಾಗಿ ಏನೋ ಕಾರಣ ಇರ್ಬೋದಲ್ವ ಅನ್ನೋದು. ನೋಡಿ, ಲಕ್ಷ್ಮಿ ಅಂದ ತಕ್ಷಣ ಇಲ್ಲೂ ತಪ್ಪು ಕಲ್ಪನೆ ಇದೆ. ಬರೀ ಧನಲಕ್ಷ್ಮಿ ಯೋಚನೆ ಮಾಡಬೇಡಿ. ಲಕ್ಷ್ಮಿಯನ್ನು ತಾಯಿಯಾಗಿ ನಾವು ಹೇಳ್ತೀವಿ, ಮೋಕ್ಷ ಪ್ರದಾಯಿನಿ ಕೂಡ ಆಕೆ. ಸಿದ್ಧಿ, ಬುದ್ಧಿ, ಮೋಕ್ಷ ಪ್ರದಾಯಿನಿ ಲಕ್ಷ್ಮಿ. ಕೇವಲ ಹಣಕ್ಕೆ ಮಾತ್ರ ನಾವು ಲಕ್ಷ್ಮಿ ಅಂತ ಕರೆಯೋದಿಲ್ಲ. ನಾವು ಜಪಾನನ್ನು ಕೂಡ ನೋಡಿದ್ದೀವಿ, ಅಲ್ಲೂ ಕೂಡ ಲಕ್ಷ್ಮಿಯನ್ನು ಬೇರೆ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಚೀನಾದಲ್ಲೂ ನೋಡಿದ್ದೀವಿ, ನಾವು ಹೋಗಿಲ್ಲ, ಆದರೆ ನೀವು ತುಂಬ ಥರದ ಡಾಕ್ಯುಮೆಂಟ್ಗಳನ್ನು ನೋಡಿದರೆ ಚೀನಾದಲ್ಲೂ ಕೂಡ ನಾವು ಲಕ್ಷ್ಮಿ ಅಂತ ಕರಿತೀವಿ, ಅವರು ಬೇರೆ ಹೆಸರಿನಲ್ಲಿ, ಈಗ ಲಾಫಿಂಗ್ ಬುದ್ಧನ ಸ್ಟ್ಯಾಚ್ಯೂ ಇಡಬಹುದು, ಈ ಥರದ್ದು ಇರಬಹುದು, ಬೇರೆ ಹೆಸರಿನಲ್ಲಿ. ನಾವು ಹೇಳೋದು ಅದನ್ನು ನಂಬಿ ಅಂತ ಹೇಳ್ತಾ ಇಲ್ಲ, ಆದರೆ ಈ ನಂಬುವ ಮೂಲಕ ಶ್ರೀಮಂತರಾದವ್ರ ಸಂಖ್ಯೆಯು ಕೂಡ ದೊಡ್ಡದಿದೆ. ಅದು ನಂಬಿದ ತಕ್ಷಣ ಆದ್ರೆ ಅಂತ ಆಯಿತು, ಅದು ಬೇಡ ಅಂತಲೇ ಅಂದ್ಕೊಳ್ಳಿ. ಆದರೆ ಅದು ನಂಬಿ ಆದವ್ರ ಸಂಖ್ಯೆ ದೊಡ್ಡದಿದೆ ಅಂತ ನನ್ನ ಅನಿಸಿಕೆಯ ಪ್ರಕಾರ. ಈಗ ನಾವು ಲಕ್ಷ್ಮಿಗೆ ಬರೋದಾದರೆ, ಓಕೆ, ಅಂದರೆ ನಮ್ಮ ಭಾರತದ ಲಕ್ಷ್ಮಿ ಮತ್ತು ನಾವು ಆಕೆ ಮೇಲೆ ನಮಗೆ ಭಕ್ತಿ, ನಂಬಿಕೆ ಎಲ್ಲವೂ ಇದೆ. ತುಂಬ ಜನ ಲಕ್ಷ್ಮೀ ಕಟಾಕ್ಷ ಸಿಗಲಿ ಅಂತ ಹಾರೈಸ್ತಾರೆ. ಸೊ ಹಾಗಾದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಾವು ಈ ಒಂದು ವರ್ಕ್ಶಾಪ್ನಲ್ಲಿ? ಸುಮ್ಮನೆ ಒಂದು ಹೇಳೋದಾದರೆ ಏನಿರುತ್ತೆ ಇದರಲ್ಲಿ? ನೋಡಿ, ನಮ್ಮಲ್ಲಿ ಲಕ್ಷ್ಮಿಯನ್ನೇ ಒಲಿಸ್ಕೊಳ್ಬೇಕಾದ್ರೂ ತುಂಬ ಥರದ ವಿಧಾನಗಳಿದೆ. ವಿಶೇಷವಾಗಿ ನಮ್ಮ ಮನಸ್ಥಿತಿ ಮೊದಲಿಗೆ ಒಂದು ಶ್ರೀ ಸೂಕ್ತ ಅಂತಲೇ ಇದೆ. ಯಾರಿಗೆ ಲಕ್ಷ್ಮಿ ಒಲಿಯಲ್ಲ ಅನ್ನೋದಕ್ಕೆ ಅಲ್ಲಿ ಹೇಳ್ತಾರೆ, ಈ ಮನಸ್ಥಿತಿ ಇಟ್ಕೊಂಡ್ರೆ ನೀವು ಅಧೋಪತನವನ್ನು ಹೊಂದುತ್ತೀರಿ ಅಂತ. ಇದೆಲ್ಲವನ್ನು ಅರ್ಥ ಮಾಡಿಸಿ ಅವರ ಮನಸ್ಸಿನಲ್ಲಿ ವಿಶೇಷವಾಗಿ ಏನಾಗ್ಬಿಟ್ಟಿದೆ ಭಾರತದಲ್ಲಿ, ನೀವು ಹೇಳೋ ಹಾಗೆ ಒಂದಿದೆ, ಹಣ ಮಾಡಿದವ್ರು ಕಂಡ್ರೆ ಇಲ್ಲೊಂದು ದ್ವೇಷ ಭಾವ ಬಂದ್ಬಿಟ್ಟಿದೆ. ಹಣ ಮಾಡಿದ್ದಾನೆ ಅಂದರೆ ಇವನು ಸುಲಿಗೆ ಮಾಡಿದ್ದಾನೆ, ದ್ರೋಹ ಮಾಡಿದ್ದಾನೆ, ಇನ್ನೊಬ್ಬರು ತಲೆ ಹೊಡೆದೇ ಹಣ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಹಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿ ಬಂದಿದೆ. ಆ ಮನಸ್ಥಿತಿಯಿಂದಾಗಿಯೇ ಇನ್ನೂ ಅವರು ಕೂಡ ಪ್ರಾಬ್ಲಮ್ನಲ್ಲೇ ಇದ್ದಾರೆ. ಹಾಗೆ ಈ ಸ್ಥಿತಿಯನ್ನು ಬದಲಾಯಿಸಿ ಲಕ್ಷ್ಮಿಯನ್ನು ನೀವು ಒಲಿಸ್ಕೋಬಹುದು. ಮತ್ತು ಯಾರ್ಯಾರು ಹಣ ಮಾಡಿದ್ದಾರೆ ಅವ್ರು ಎಲ್ಲರೂ ಕೂಡ ಮಾಡಿರಬಹುದು ಮೋಸ, ಆದರೆ ಎಲ್ಲರೂ ಕೂಡ ಮೋಸ ಮಾಡಿಯೇ ಹಣವನ್ನು ಮಾಡಿದ್ದಾರೆ ಅನ್ನುವಂಥ ಈ ಮನಸ್ಥಿತಿ ಫಸ್ಟ್ ಬದಲಾಗಬೇಕು. ಈ ಕೊಳೆ ಏನಿದೆ, ಈ ಕಶ್ಮಲ ಏನಿದೆ, ಫಸ್ಟು ಜನರ ಮನಸ್ಸಿನಿಂದ ಹೋಗಬೇಕು. ಫಸ್ಟು ಹಣ ಮಾಡಿದವ್ರಿಗೂ ಗೌರವ ಕೊಡಬೇಕು, ಹಣಕ್ಕೂ ಗೌರವ ಕೊಡಬೇಕು. ಈ ತುಂಬ ಜನ ಹೇಳ್ತಾರೆ, ಹಣ ಏನ್ರಿ ಬೇಕಾದರೂ ಸಂಪಾದನೆ, ಒಂದು ತುಂಬ ಕ್ಷುಲ್ಲಕವಾದ ರೀತಿಯಾಗಿ ಕೆಟ್ಟವಾಗಿ ವರ್ತಿಸ್ತಾರೆ ಹಣದ ಬಗ್ಗೆ. ಆದರೆ ಅವ್ರಿಗೆ ಹಣ ಬೇಡವಾ? ದಿನ ಬೆಳಗಾದರೆ ಅವ್ರಿಗೂ ಹಣ ಬೇಕು. ಇವತ್ತು ಪ್ರತಿಯೊಬ್ಬರಿಗೂ ಹಣ ಬೇಕು. ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕಾದ್ರೆ ಹಣ ಬೇಕು. ಆದರೆ ಆ ಹಣದ ಬಗ್ಗೆನೇ ನಮಗೆ ಗೌರವ ಇಲ್ಲ. ಹಾಗಾಗಿ ಆ ಗೌರವದಿಂದ ನಾವು ಹೇಗೆ ನಡ್ಕೊಂಡ್ರೆ ನೀವೇನು ದುಡಿತಾ ಇದ್ದೀರಿ ಅದಕ್ಕಿಂತ ಹೆಚ್ಚು ಫಲವನ್ನು ಗಳಿಸಬಹುದು. ಪ್ರತಿಯೊಬ್ಬರು ಶ್ರಮ ಮಾಡ್ತಾರೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರು ದುಡಿತಾರೆ, ಯಾರು ದುಡಿದೇ ಯಾರೂ ಇಲ್ಲ. ಆದರೆ ದುಡಿತಾ ಇದ್ದರೂ ಕೂಡ ಹಣ ಬರ್ತಾ ಇದೆಯಾ ಅಂದರೆ ಇರಲ್ಲ. ಹಾಗಾಗಿ ಹಾಗೆ ದುಡಿದ ತಕ್ಕಂತೆ ನಿಮಗೆ ಫಲ ಸಿಗಬೇಕಾದ್ರೆ ಏನು ಮಾಡಬೇಕು, ಹೇಗಿರಬೇಕು, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದು ಹೇಗೆ, ಅದರ ಜೊತೆಗೆ ನಮ್ಮಲ್ಲಿ ಆ ಪಾಸಿಟಿವ್ನೆಸ್ನ ಬಳಸ್ಕೊಳ್ಳೋಕ್ಕೆ ಒಂದು ಆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಉಪದೇಶ, ಬೀಜಾಕ್ಷರದ ಉಪದೇಶ ಏನಿದೆ, ನಾನು ಮೊದಲೇ ಹೇಳಿದಾಗೆ ಕೆಲವರು ಕೊಟ್ಟು ತುಂಬ ಫಲ ಕೊಟ್ಟಿದೆ, ವೈಯಕ್ತಿಕವಾಗಿ ನಮಗೂ ಕೂಡ ಫಲ ಕೊಟ್ಟಿದೆ. ಅದು ಎಲ್ರಿಗೂ ಸಿಗಲಿ ಅನ್ನುವುದು ನಮ್ಮ ಆಸೆ. ಮತ್ತು ಇದು ನಾ ಹೇಳಿದಾಗೆ ಒಂದು ದಿನಕ್ಕೂ ಆಗಿಬಿಡಲ್ಲ. ನಾವು ಉದಾಹರಣೆ ಹೇಳ್ತೀವಿ, 2012 ಒಂದು ಸರಿ ಯಾರದೋ ಮನೇಲಿ ಹೋದಾಗ ನೋಡೋದು, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ.
ನಮಗನ್ನಿಸ್ತು ಅರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ಭಾಳ ಆರೋಗ್ಯಕ್ಕೆ ಒಳ್ಳೆಯದಲ್ವ, ನಾವು ತೊಗೋಬೇಕು. ಆದರೆ ನಮಗೆ ಸಾಮರ್ಥ್ಯ ಇರಲಿಲ್ಲ. ನೋಡಿ, ಯೋಚನೆ ಮಾಡಿ, ಅದು ಹಾಗೆ ಅಂದ್ಕೊಂಡು 2 ವರ್ಷಕ್ಕೆ ಯಾರೋ ತಂದು ನಮಗೆ ಬೆಳ್ಳಿ ತಟ್ಟೆ ಕೊಟ್ಟರು. ನಮ್ಮ ಶಿಷ್ಯಂದಿರೆಲ್ಲ ಸೇರಿ ಒಂದು 8-10 ಜನ ಸೇರಿ ನಾವು ಅಂದ್ಕೊಂಡು 2 ವರ್ಷ ಆಗಿತ್ತು. 2 ವರ್ಷದ ನಂತರ ನಮಗೆ ಬೆಳ್ಳಿ ತಟ್ಟೆ ಸಿಕ್ತು ಅಂತ. ಹಾಗೆ ಕೊಟ್ಟ ತಕ್ಷಣ ಆಗಲ್ಲ, ಆದರೆ ಆಗ್ತದೆ. ನಮ್ಮ ಜೀವನದಲ್ಲೇ ಆಗಿದೆ. ಇತ್ತೀಚೆಗೂ ಸಾಕಷ್ಟು ಜನಕ್ಕೆ ಆ ಸಲಹೆಗಳು ಕೊಟ್ಟು ಅವರ ಜೀವನದಲ್ಲಿ ಪರಿವರ್ತನೆ ಆಗಿದೆ. ಹಾಗಾಗಿ ಆ ಪರಿವರ್ತನೆ ಹೆಚ್ಚಿನ ಜನಕ್ಕೆ ಸಿಗಲಿ ಅನ್ನೋ ದೃಷ್ಟಿಯಿಂದಾಗಿ ಅಲ್ಲಿ ಉಪದೇಶ, ಬೀಜಾಕ್ಷರದ ಉಪದೇಶ ಇರಬಹುದು, ಅದರ ಲಕ್ಷ್ಮಿ ಅನುಷ್ಠಾನ ಇರಬಹುದು, ಮತ್ತು ನಾವು ಒಂದಷ್ಟು ನಮ್ಮ ಕೈಲಾದಂಥ, ಈಗ ಉದಾಹರಣೆಗೆ ನಾವು ಮೊದಲೇ ಹೇಳಿದ ಹಾಗೆ ಒಂದು ಕಮಲ ಬೀಜದಲ್ಲಿ ಒಂದು ಮಾಲೆ ಬರ್ತದೆ. ಅದು ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಒಂದು ನಂಬಿಕೆ ಇದೆ. ಅದನ್ನು ಆಲ್ರೆಡಿ ನಾವು ಅದನ್ನು ಒಂದು ಪ್ರೋಸೆಸ್ ಶುರು ಮಾಡಿ ಅದಕ್ಕೊಂದು ಎನರ್ಜೈಸ್ ಮಾಡೋದು, ಒಂದು ಅನುಷ್ಠಾನ ಮಾಡಿ ಅದಕ್ಕೂ ಒಂದು ಎನರ್ಜೈಸ್ ಮಾಡೋದು, ಅದನ್ನು ಎಲ್ರಿಗೂ ಕೊಡಬೇಕು. ಈ ರೀತಿ ಒಂದಷ್ಟು ಪದಾರ್ಥಗಳನ್ನು, ಪರಿಕರಗಳನ್ನು ಕೊಟ್ಟು ಅದರ ಜೊತೆಗೆ ಅವರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟು ಅವರ ಜೀವನದಲ್ಲಿ ಆ ಲಕ್ಷ್ಮೀ ಕಟಾಕ್ಷ ಒಲಿಬೇಕು. ಕೇವಲ ಹಣ ಮಾತ್ರ ಅಲ್ಲ, ಧನ ಮಾತ್ರ ಅಲ್ಲ, ಅವರ ಆರೋಗ್ಯ ಇರಬಹುದು, ಅವರ ಮೋಕ್ಷಕ್ಕೂ ಕೂಡ, ಸಿದ್ಧಿಗೆ, ಬುದ್ಧಿಗೆ, ಮೋಕ್ಷಕ್ಕೆ ಪ್ರದಾಯಿನಿ ಲಕ್ಷ್ಮಿ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಅದು ಎಲ್ಲವೂ ಕೂಡ ಸಿಕ್ಕಬೇಕು ಅನ್ನುವ ಆಸೆಯಿಂದಾಗಿ ಈ ವರ್ಕ್ಶಾಪನ್ನು ಮಾಡ್ತಾ ಇದ್ದೀವಿ. ವಂಡರ್ಫುಲ್. ಸೊ ಅದು 26ನೇ ತಾರೀಕು ನಡೀತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ತುಂಬ ಜನರಿಗೆ, ನಮಗೆ ಇನ್ಕ್ಲೂಡಿಂಗ್ ಮೀ, ಎಷ್ಟು ಹಣ ಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ. ನಮಗೆ ಲೈಫಲ್ಲಿ ಚೆನ್ನಾಗಿರೋಕ್ಕೆ ಹಣ ಬೇಕು ಅಂತ ನಾವು ಅನ್ಕೋತೀವಿ. ಒಂದು ಮನೆ, ಒಂದು ಕಾರು, ಒಂದು ಅನ್ಕೋತೀವಿ. ಒಬ್ರೊಬ್ರು ಒಂದೊಂದು ಥರ ಅನ್ಕೋಬೋದು. ಮನೆ ಇಲ್ದಿರೋ ಮನೆ ಬೇಕು ಅನ್ಕೋಬೋದು, ಕಾರ್ ಇಲ್ದಿರೋ ಕಾರ್ ಬೇಕು ಅನ್ಕೋಬೋದು, ಕಾರ್ ಇದ್ದವರು ಇನ್ನೊಂದು ದೊಡ್ಡ, ಇದಕ್ಕೆ ಮಿತಿನೇ ಇಲ್ಲ ಅಂತ ಕೆಲವೊಂದ್ಸಲ ಅನ್ಸುತ್ತೆ ಅಲ್ವಾ? ನಮ್ಮ ಆಸೆಗಳಿಗೆ ಮಿತಿನೇ ಇಲ್ಲ. ಹೀಗಾಗಿ ಇನಫ್ ಅನ್ನೋದು ಯಾವುದು ಅಂತ, ಸಾಕು ಅನ್ನೋದು ಎಲ್ಲಿಗೆ ಬರುತ್ತೆ ನೋಡಿ, ಕೌಟಿಲ್ಯಂದು ಒಂದು ಮಾತಿದೆ, ಅಲಬ್ಧಾರ್ಥ ಲಬ್ಧಸ್ಯ, ಏನಿಲ್ವೋ ಅದನ್ನು ಗಳಿಸು, ಲಬ್ಧ ಪರಿವರ್ಧಿನಿ, ಏನು ಗಳಿಸ್ತಾ ಇದೆಯೋ ಅದನ್ನು ವರ್ಧಿಸು, ವರ್ಧನಾರ್ಥೆ ರಕ್ಷಣೆ, ಏನು ವರ್ಧಿಸ್ತಾ ಇದೆಯೋ ರಕ್ಷಣೆ ಮಾಡು, ರಕ್ಷಣೆ ಮಾಡಿಯೂ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನು ಹಂಚು ಅಂತ. ಇಷ್ಟೇ ಸಂಪಾದನೆ ಮಾಡು ಅಂತ ಕೌಟಿಲ್ಯನ ಹೇಳಲ್ಲ. ಏನಿಲ್ವೋ ಅದು ಗಳಿಸೋದನ್ನು ವರ್ಧಿಸು, ಹೆಚ್ಚಾದನ್ನು ರಕ್ಷಣೆ ಮಾಡು, ರಕ್ಷಣೆ ಮಾಡಿಯೂ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನು ನೀನು ಇಟ್ಕೋಬೇಡ, ಅದನ್ನು ಸಮಾಜಕ್ಕೆ ಹಂಚು ಅಂತ. ನೋಡಿ, ಒಂದು ನಮ್ಮಲ್ಲಿ ತಪ್ಪು ಅಭಿಪ್ರಾಯ ಇದೆ, ಕೊಟ್ಟರೆ ಕಳ್ಕೊಳ್ತೀವಿ ಅಂತ. ಈಗಲೇ ಒಂದು ಪಾಯಿಂಟ್ ಹೇಳಿರ್ತೀನಿ ಲಕ್ಷ್ಮಿ ಹೊಲಿಸ್ಕೊಳ್ಳೋದಕ್ಕೆ. ಜೈನ ಒಬ್ಬ ಮುನಿ ಹೇಳಿದ ಮಾತು, ದಾನ ರೂಪೇಣ ಲಕ್ಷ್ಮಿ, ಯಾರು ದಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ. ಕೊಟ್ಟರೆ ಕಳ್ಕೊಳ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ಯಾಕೆ ಕಳ್ಕೊಳ್ತೀರಿ ಅಂದರೆ, ವಚನದ್ದು ಒಂದು ಮಾತಿದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಕೊಟ್ಟು ಯಾಕೆ ಕೆಟ್ಟರಿ ಅಂದರೆ ಅದರಲ್ಲಿ ನಿಜ ಇಲ್ಲ. ಈ ನಿಜ ಇದ್ದರೆ, ಮನಸ್ಸಿದ್ರೆ 100% ಏನು ಕೊಡ್ತಿರೋ ಅದಕ್ಕೆ 10 ಪಟ್ಟು ವಾಪಸ್ ಬರ್ತದೆ, 1000 ಪಟ್ಟು ವಾಪಸ್ ಬರ್ತದೆ. ನಾವು ನಮ್ಮ ಜೀವನದಲ್ಲೇ ನಾವು ನೋಡ್ತಾ ಇದ್ದೀವಿ, ಎಂತೆಂತಹ ಪರಿಸ್ಥಿತಿಗಳು ಎದುರಿಸಿ ಇವತ್ತು ಆ ಶುದ್ಧವಾದ ಮನಸ್ಸಿಟ್ಕೊಂಡು ಮಾಡ್ತಾ ಇರೋ ಕಾರಣಕ್ಕೆ ಅಷ್ಟೇ ಪ್ರಮಾಣದ ಒಳ್ಳೆಯ ಶಿಷ್ಯಂದಿರು ಬಂದು ಅದೇ ರೀತಿಯ ಕೆಲಸ ಮಾಡ್ತಾ ಇದ್ದಾರಲ್ಲ. ಇದು ಎಲ್ಲರ ಜೀವನದಲ್ಲಿ ಆಗಬೇಕು ಅನ್ನೋದು ನಮ್ಮ ಆಸೆ. ಈಗ ನಿಮಗೆ ಲಕ್ಷ್ಮಿ ಎಷ್ಟು ಬೇಕು? ನನಗೆ ತುಂಬ ಬೇಕು. ಯಾಕೆಂದರೆ ನಮಗೆ ಉದ್ದೇಶ ಬಹಳ ದೊಡ್ಡದಿದೆ. ವೈಯಕ್ತಿಕವಾಗಿ ಕೇಳಿದ್ರೆ ನಮಗೇನು ಈಗೇನಿದೆ ಅದು ಬೇಕಾದಷ್ಟು, ಆದರೆ ಸಮಾಜಕ್ಕೆ ನಾವು ಏನು ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಬಹಳ ದೊಡ್ಡದು ಬೇಕು. ಆದರೆ ಒಂದು ನಾನು ಹೇಳೋದು, ಇದೇ ಅಂತ ಇಷ್ಟೇ ಸಾಕು ಅಂತಲೂ ಹೇಳಲ್ಲ, ಬಂದಿಲ್ಲ ಅಂತ ಕೊರಗಲ್ಲ. ಪ್ರತಿಯೊಬ್ಬರು ಮಾಡಬೇಕಾದದ್ದು, ಒಂದು ಜೀವನದಲ್ಲಿ ಇರಲೇಬೇಕಾದದ್ದು ಕೊರಗಬಾರ್ದು. ಇಲ್ಲ ಅಂತ ಯಾವತ್ತೂ ಕೊರಗಬಾರ್ದು. ಕೊರಗ್ತಾ ಇದ್ದರೆ 100% ನಿಮಗೆ ಲಕ್ಷ್ಮಿ ಅಲ್ಲ, ನಿಮ್ಮ ಜೀವನದಲ್ಲಿ ಯಾರೂ ಇರಲ್ಲ ನಿಮ್ಮ ಬಳಿ. ಹಾಗಾಗಿ ಯಾವತ್ತು ಕೊರಗಬೇಡಿ, ಏನಿದೆಯೋ ಅದರಲ್ಲಿ ಖುಷಿಯಾಗಿದ್ದರೆ ಇನ್ನು ಹೆಚ್ಚು ಬರ್ತಾ ಹೋಗ್ತದೆ, ನಿಮ್ಮ ಹತ್ರಕ್ಕೆ ಬರ್ತಾ ಹೋಗ್ತದೆ, ಹೊಲಿತಾ ಹೋಗ್ತದೆ. ಲಕ್ಷ್ಮಿನೂ ಹಾಗೆ ಈ ಥರ ತುಂಬ ಪಾಯಿಂಟ್ಗಳಿದೆ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ, ಅದ್ಭುತವಾದದ್ದಿದೆ. ಮತ್ತು ಪ್ರತಿಯೊಬ್ಬರು, ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಇವತ್ತು ಯಾರು ದರಿದ್ರದಿಂದ ಇದ್ದಾರೋ ಅವರೂ ಕೂಡ ಖಂಡಿತವಾಗೂ ಒಂದು ಹಂತದ ಸುಖವನ್ನು, ಅದ್ಭುತವಾಗಿ ಜೀವನವನ್ನು ಕಟ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಶಂಕರರದೇ ಒಂದು ಉದಾಹರಣೆ ಇದೆ. ಶಂಕರರು ಬಾಲಕ ಆಗಿದ್ದಾಗ, ಇನ್ನೂ ಸನ್ಯಾಸಿ ಆಗಿಲ್ಲ, ಕೇರಳದ ಒಂದು ಘಟನೆ, ಅವರು ವಿದ್ಯಾರ್ಥಿ ಆಗಿದ್ದಾಗ ಆಶ್ರಮದಲ್ಲಿ ಭಿಕ್ಷೆ ಬೇಡ್ತಾ ಹೋಗ್ತಾರೆ. ಒಂದು ಮನೆ ಮುಂದೆ ನಿಂತು ಬೇಡ್ತಾರೆ. ಹೀಗೆ ಬೇಡಬೇಕಾದ್ರೆ ಆಕೆ ಬಾಡು ಹೋದ ನಲ್ಲಿಕಾಯಿನ ತಂದು ಹಾಕ್ತಾನೆ. ನೋಡಿ, ನನ್ನ ಮನೇಲಿ ಏನೂ ಇಲ್ಲ, ತುಂಬ ದರಿದ್ರದಲ್ಲಿ ಇದ್ದೀನಿ ನಾನು, ಇದು ಬಿಟ್ಟರೆ ನಮ್ಮ ಮನೇಲಿ ಏನೂ ಇಲ್ಲ ಅಂತ ಕಣ್ಮುಚ್ಚಿ ಶಂಕರರು ಪ್ರಾರ್ಥನೆ ಮಾಡ್ತಾರೆ. ಹಿಂದಿನ ಜನ್ಮದ ತಪ್ಪು, ಅದಕ್ಕೆ ಈಗ ದರಿದ್ರ ಅನುಭವಿಸ್ತಾ ಇದ್ದಾಳೆ ಅಂತ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದರೆ ಅದು ಹಿಂದಿನ ಜನ್ಮಕ್ಕಾಯ್ತು. ಈ ಜನ್ಮದಲ್ಲಿ ಯಾಕೆ ಆಕೆ ಇಷ್ಟು ದರಿದ್ರವಾಗಿ ಬದುಕಬೇಕು ಅಂತ ಅಲ್ಲೇ ಕನಕದಾರ ಸ್ತೋತ್ರ ಅಂತ
ಅದನ್ನು ರಚನೆ ಮಾಡಿ ಅಲ್ಲೇ ಹೇಳ್ತಾರೆ ಅವರು ಆ ಕನಕದಾರ ಸ್ತೋತ್ರವನ್ನು. ಹಾಗೆ ಹೇಳಿದ ತಕ್ಷಣ ನಂಬಿಕೆ ಇದೆ, ಈಗಲೂ ಆ ಮನೆತನ ಇದೆ ಅಂತ ಹೇಳ್ತಾರೆ. ತುಂಬ ಥರ ಡಾಕ್ಯುಮೆಂಟಲ್ಲೂ ಕೂಡ ಅದು ಬಂದಿದೆ. ಹಾಗೆ ಹೇಳಿದ ತಕ್ಷಣ ಅವರು ಮನೆ ಹಿತ್ತಲಿನಲ್ಲಿ ಏನು ನಲ್ಲಿಕಾಯಿ ಮರ ಇತ್ತು ಅದರಿಂದ ಚಿನ್ನದ ನಲ್ಲಿಕಾಯಿಗಳು ಉದುರಿದ್ವು ಅಂತ, ಕನಕೆಯ ಚಿನ್ನದ ಮಳೆ ಸುರಿಯಿತು ಅವ್ರ ಮನೆಯಲ್ಲಿ ಅಂತ. ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಆ ಕನಕದಾರವನ್ನು ಮಾಡಿಸಬಹುದು. ಆ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ನಿಮ್ಮ ಜೀವನಕ್ಕೆ ಏನು ಬೇಕಾಗಿದೆ ಅಷ್ಟು ಪ್ರಮಾಣದಲ್ಲಿ ಈಗಿನಗಿಂತ ಉತ್ತಮವಾಗಿ ಅದ್ಭುತವಾಗಿ ಬದುಕಲಿಕ್ಕಂತೂ ಈ ಸಾಧನಾ ಮಾರ್ಗ ನಿಮಗೆ ಸಹಾಯ ಮಾಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತು ನಿಮ್ಮ ಹಿಂದೆ ಏನು ಮಾಡಿದ್ರಿ, ಮುಂದೆ ಏನು ಮಾಡ್ತೀರಿ ನಮಗೆ ಬೇಕಾಗಿಲ್ಲ. ಈಗ ನೀವು ಏನು ಮಾಡಬೇಕು, ನಮ್ಮ ಕೈಲಾದ ಮಾರ್ಗದರ್ಶನ ಮಾಡ್ತೀವಿ, ಅದನ್ನು ಅನುಸರಿಸಬೇಕು. ಬರೀ ವರ್ಕ್ಶಾಪಿಗೆ ಬಂದ್ರೂ ಕೂಡ ಲಕ್ಷ್ಮಿ ಒಲ್ದು ಬಿಡಲ್ಲ. ನಾವು ನಿಮಗೆ ಲಕ್ಷ್ಮಿ ಅಂತಂದು ಕೊಟ್ಟು ಬಿಡಲ್ಲ. ನಾವು ಹೇಳೋ ಮಾರ್ಗ ಏನು ಮಾಡಬೇಕು, ಹೇಗಿರಬೇಕು, ಹೇಗೆ ಅನುಷ್ಠಾನ ಮಾಡಬೇಕು, ಅದನ್ನು ಏನು ಮಾರ್ಗದರ್ಶನ ಮಾಡ್ತೀವಿ, ಏನು ಉಪದೇಶ ಮಾಡ್ತೀವಿ, ಅದನ್ನು ಅನುಷ್ಠಾನ ಮಾಡಿದರೆ ಖಂಡಿತ ಅವ್ರ ಜೀವನದಲ್ಲಿ ಲಕ್ಷ್ಮಿ ಒಲಿತಾರೆ, ಖಂಡಿತವಾಗಿ ಅವ್ರ ಜೀವನ ಬದಲಾಗ್ತದೆ. ಓಕೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಫೈನಲಿ ಗುರುಗಳೇ, ಒಂದಂದರೆ ಈಗ ನಾವು ಲಕ್ಷ್ಮಿ ಉಪಾಸಕರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಾಯಶಃ ಲಕ್ಷ್ಮಿ ಫೋಟೋ ಇಲ್ದಿರುವಂಥ ಮನೆಗಳೇ ಇರಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರ ಮನೇಲಿ ಕೂಡ ಒಂದು ಲಕ್ಷ್ಮಿ ಫೋಟೋ ಇರುತ್ತೆ. ಮತ್ತು ಎಲ್ರಿಗೂ ಆ ಲಕ್ಷ್ಮಿ ಕೈಯಿಂದ ಚಿನ್ನದ ನಾಣ್ಯಗಳು ಉದುರ್ತಾ ಇರೋದನ್ನು ನೋಡಿಕೊಂಡೇ ಬೆಳೆದಿರ್ತಾರೆ ತುಂಬ ಜನ. ಮತ್ತು ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನನ್ನ ಅಜ್ಞಾನದ ಪ್ರಶ್ನೆ ಕೂಡ ಇರಬಹುದು ಇದು. ಆದರೆ ಭಾಳಷ್ಟು ಜನರಿಗೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ ಅಂದರೆ ನಾನು ಹೇಳೋದು ಗೊತ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ಅಂದರೆ ಬೇರೆ ಬೇರೆ ಇರುವಂಥ ಸೂತ್ರಗಳು ಬೇರೆ, ಆದರೆ ನಮ್ಮಲ್ಲಿ ಇರುವಂಥ ಸೂತ್ರಗಳು ಕೂಡ ಗೊತ್ತಿಲ್ಲ. ಈಗ ನೀವೇನು ಹೇಳ್ತಾ ಇದ್ದೀರೋ ಇದು ಯಾರಿಗೂ ಏನೂ ಗೊತ್ತಿಲ್ಲ ಅಂತ. ಅಂದರೆ ಇದನ್ನು ಈವರೆಗೂ ನಮಗೆ ಹಾಗೆ ನನಗೆ ಗೊತ್ತಿಲ್ಲದಿರ್ಬೋದು, ಅದು ಕೂಡ ನಾನು ಒಪ್ಕೊಳ್ತೀನಿ. ಭಾಳಷ್ಟು ಜನರಿಗೆ ಈ ವಿಚಾರಗಳು ಯಾಕೆ ಎಕ್ಸ್ಪೋಸೇ ಆಗಿಲ್ಲ ಅಂತ. ನಾನು ಹೇಳಿದ್ನಲ್ಲ, ಮೊದಲಿನಿಂದ ಒಂದು ಅವರ ಎಲ್ಲರ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ, ನನ್ನ ಹಣೆ ಬರಹ ಇಷ್ಟೇ, ನಮ್ಮ ಜೀವನ ಇಷ್ಟೇ ಅನ್ನೋದು ನವಾಗ ಅವರೇ ಒಂದು ಪರಿಧಿ ಹಾಕೊಂಡ್ಬಿಟ್ಟಿದ್ದಾರೆ. ಅದನ್ನು ಅದರ ಆಚೆ ಹೋಗಿ ತಿಳ್ಕೋಬೇಕು, ಈ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಿಲ್ಲ. ಎರಡನೇದು, ಮತ್ತು ಹಣದ ಬಗ್ಗೆ ಇರುವಂಥ ಒಂದು ತಾತ್ಸಾರ. ಈಗ ನಾವು ಕೂಡ ಹೇಳಿದಾಗ ನೀವೊಬ್ಬ ಅಧ್ಯಾತ್ಮ ಗುರುವಾಗಿ ಹಣದ ಬಗ್ಗೆ ಯಾಕೆ ಮಾತಾಡ್ತೀರಿ ಅನ್ನೋದು ನಮ್ಗೆ ಕೇಳ್ತಾರೆ. ಅರೆ, ಹಣನೇ ಇಲ್ಲದೆ ಇದ್ದರೆ ನನ್ನ ಮಾತನ್ನಾದರೂ ನೀವೆಲ್ಲಿ ಕೇಳ್ತೀರಿ? ಹಣವೇ ಇಲ್ಲದೆ ಇದ್ದರೆ ನನ್ನ ಮಾತನ್ನೇ ಕೇಳಲ್ಲ ಯಾರೂ ಕೂಡ. ಹಾಗೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಈ ಹಣದ ಬಗ್ಗೆ ಒಂದು ತಾತ್ಸಾರ. ಲಕ್ಷ್ಮಿ ಬೇಕು ಅಂತಾರೆ, ಆದರೆ ಲಕ್ಷ್ಮಿಯೇ ಹಣ ಅಲ್ಲ. ಆ್ಯಕ್ಚುಲಿ ಏನು ಪೇಪರಲ್ಲಿ ನೋಡ್ತೀವಿ ಅದು ಲಕ್ಷ್ಮಿ ಅಲ್ಲ, ಆದರೆ ಅದರ ಕೃಪೆ ಆ ಚೈತನ್ಯ ರೂಪದಲ್ಲಿ ಅದಿದೆ. ನೀವು ಅದನ್ನು ತಿರಸ್ಕಾರದಿಂದ ನೋಡಿದಾಗ ಹಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ತುಂಬ ಚೆನ್ನಾಗಿ ವಿವೇಕಾನಂದರು ಹೇಳಿದ್ದಂತ ನನಗನ್ಸುತ್ತೆ. ಏನಂದರೆ, ಹೊಟ್ಟೆ ಹಸಿದವರ ಮುಂದೆ ಫಿಲಾಸಫಿ ಮಾತಾಡಬೇಡ ಅಂತ ಹೊಡೆದು ಕಳಿಸ್ತಾರೆ ಅವರು ಅಲ್ವಾ? ಅಂದರೆ ಫಸ್ಟ್ ಅವನಿಗೆ ಬೇಸಿಕ್ ನೀಡ್ಸ್ ಏನು ಬೇಕೋ ಅದು ಕೊಡಬೇಕಲ್ವಾ? ಊಟವೇ ಇಲ್ಲದೆ, ನಾನು ಹಿಂದೆನೂ ಹೇಳಿದ್ದೀನಿ ನೋಡಿ, ಭಾರತ ಯಾವತ್ತು ಶ್ರೀಮಂತವಾಗಿತ್ತು ಅವತ್ತು ಆಧ್ಯಾತ್ಮಿಕ ಧಾರ್ಮಿಕ ಉನ್ನತಿಯನ್ನು ನಾವು ನೋಡ್ತೀವಿ. ನೀವು ಮೌರ್ಯರ ಕಾಲ, ಗುಪ್ತರ ಕಾಲ, ವಿಜಯನಗರದ ಅವರ ಕಾಲ, ಹೀಗೆ ನೀವು ಕೆಲವು ಕಾಲಘಟ್ಟಗಳನ್ನು ನೋಡಿ, ಯಾವ ರಾಜ್ಯ ಸಮೃದ್ಧಿಯಾಗಿತ್ತೋ ಆ ಸಮಯದಲ್ಲಿ ದೇವಸ್ಥಾನಗಳು ಎಷ್ಟಾಗಿದೆ, ಆಧ್ಯಾತ್ಮ ಗುರುಗಳು ಎಷ್ಟು ಮಟ್ಟದಲ್ಲಿ ಅವರು ಬೆಳೆದು ನಿಂತಿದ್ರು ಅನ್ನೋದನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನೀವು ಒಂದು ಮಾತಿದೆ, ಕೌಟಿಲ್ಯಂದೇ ಒಂದು ಮಾತಿದೆ, ಧರ್ಮ ಮೂಲಸ್ಯ ಅರ್ಥ. ಅರ್ಥವೇ ಇಲ್ಲದೆ ಇದ್ದರೆ ಧರ್ಮ ಬೆಳೆಯೋದು ಕಷ್ಟ. ಧರ್ಮ ಮೂಲಸ್ಯ ಅರ್ಥ ಮೂಲಸ್ಯ ರಾಜ್ಯ. ಹಾಗಾಗಿ ಅರ್ಥವೇ ಇಲ್ಲದೆ ಇದ್ದರೆ ಧರ್ಮ ಹೇಗೆ ಬೆಳೀಲಿಕ್ಕೆ ಸಾಧ್ಯ? ಮತ್ತು ಈಗ ಭಾರತ ಒಂದು ಸಮೃದ್ಧಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಆಗಬೇಕು. ಭಾರತ ಆಗೋದು ಅಂದರೆ ಏನು? ಭಾರತ ಸಮೃದ್ಧವಾಗಬೇಕು, ಶ್ರೀಮಂತ ರಾಷ್ಟ್ರ ಆಗಬೇಕು ಅಂದರೆ ಏನು ಅರ್ಥ? ನಾನು ಬಡವ ಆಗಿದ್ದು, ನೀವು ಬಡವ ಆಗಿದ್ದರೆ ಭಾರತ ಹೇಗೆ ಶ್ರೀಮಂತ ರಾಷ್ಟ್ರ? ಕರೆಕ್ಟ್. ಪ್ರತಿಯೊಬ್ಬ ಮನುಷ್ಯನೂ ಶ್ರೀಮಂತನಾದಾಗ, ತಲಾ ಆದಾಯ ಹೆಚ್ಚಿದಾಗ, ಸಮೃದ್ಧಿ ಹೆಚ್ಚಿದಾಗ ಭಾರತ ಶ್ರೀಮಂತ ಆಗೋದು. ಹಾಗಾಗಿ ನೀವು ಇಂಡೈರೆಕ್ಟಾಗಿ ನಮ್ಮ ಧರ್ಮವನ್ನು, ಭಾರತವನ್ನು ಬಡತನಕ್ಕೆ ತರ್ತಾ ಇದ್ದೀರಿ. ಯಾರು ಹೇಗೆ ಮಾತಾಡ್ತಾ ಇದ್ದೀರಲ್ಲ, ಅಧ್ಯಾತ್ಮದ ಹೆಸರಲ್ಲಿ ಶ್ರೀಮಂತಿಕೆಯನ್ನು ದೂರ ತಳ್ಳುವಂಥ. ಆದರೆ ಅವ್ರ ಕಡೆ ನಾಲ್ಕು ಕಾರ್ ಇರ್ತವೆ, ಅದು ಬೇರೆ ವಿಷಯ. ಆದರೆ ಅವ್ರುಗಳೇ ಹೇಳೋದು ಅಧ್ಯಾತ್ಮ ಅಂದರೆ ನೀವು ಹಣದ ಬಗ್ಗೆ ಹೇಳಬಾರ್ದು, ಹಣ ಇರಬಾರ್ದು. ಹಾಗಿಲ್ಲದೆ ಇದ್ರೂ ಒಂದು ಆಶ್ರಮನಾದರೂ ನಡೆಸೋದು ಹೇಗೆ? ಎಕ್ಸಾಕ್ಟ್ಲಿ. ಮತ್ತು ನೀವು ಯಾವುದೇ ದೇವಸ್ಥಾನಗಳನ್ನು ನೋಡಿ, ಶ್ರೀಮಂತಿಕೆ ಇಲ್ಲದ ದೇವಸ್ಥಾನ ಯಾವುದಿದೆ ನಮ್ಮದು? ಇವತ್ತು ಅಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ದುರುಪಯೋಗ ಮಾಡಿರಬಹುದು. ಅದು ತಿರುಪತಿ ಇರಬಹುದು, ನಮ್ಮ ಅನಂತ ಪದ್ಮನಾಭ ಇರಬಹುದು, ಸುಬ್ರಹ್ಮಣ್ಯ ಇರಬಹುದು. ನೀವು ಯಾವುದೇ ದೇವಸ್ಥಾನಗಳನ್ನು ನೋಡಿ, ಎಷ್ಟು ಸಮೃದ್ಧಿಯಾಗಿ ಹಿಂದೆನೂ ಇತ್ತು, ಇವತ್ತೂ ಇದೆ. ಯಾಕೆ?
ಯಾಕೆ ಅಂದರೆ ಹಣ ಇದ್ದಾಗ, ಸಮೃದ್ಧಿ ಇದ್ದಾಗ, ಅರ್ಥಾತ್ ಏನೋ ಚಿನ್ನವೇ ಅಂತಲೇ ಅಂದ್ಕೊಳ್ಳಿ, ಒಟ್ಟು ಲಕ್ಷ್ಮಿ ಇದ್ದಾಗ ಮಾತ್ರ ಆ ಕ್ಷೇತ್ರಗಳು ಸಮೃದ್ಧಿಯಾಗಿ ಧಾರ್ಮಿಕವಾಗಿ ಉನ್ನತಿ ಆಗ್ಲಿಕ್ಕೆ ಸಾಧ್ಯ. ನಾವು ಅದು ಪ್ರತಿಯೊಬ್ಬರ ಮನೆಯಲ್ಲೂ ಆಗಲಿ ಅಂತ ನಮ್ಮ ಆಸೆ. ಈ ಒಂದು ತಪ್ಪು ಕಲ್ಪನೆ ಯಾಕೆ ಬಂದಿದೆ ಅಂದರೆ ಅಧ್ಯಾತ್ಮ ಮತ್ತು ಒಳ್ಳೆಯ ಆರ್ಥಿಕ ಸ್ಥಿತಿ ಅನ್ನೋದು ಎರಡೂ ತದ್ವಿರುದ್ಧ. ಅಂದರೆ ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀರಿ ನೀವು ಅಂತಂದರೆ ನಿಮ್ಮ ಹತ್ರ ಹಣ ಇರಬಾರ್ದು, ಅಥವಾ ನೀವು ಬಡತನದಲ್ಲಿ ಅಥವಾ ಕನಿಷ್ಠ ಸೌಲಭ್ಯಗಳನ್ನ ನೀವು ಇಟ್ಕೊಳ್ಬೇಕು ಅನ್ನೋದು ಬಂದಿದೆ. ಇದಕ್ಕೆ ಏನಾದರೂ ಕಾರಣ ಇದೆಯಾ, ಅಥವಾ ಇದ್ರ ವಿರುದ್ಧಾರ್ಥವಾಗಿ 4 ಕಾರುಗಳನ್ನ ಇಟ್ಕೊಂಡು ರೇಷ್ಮೆ ಬಟ್ಟೆಗಳನ್ನ ಹಾಕ್ಕೊಂಡು ಸುಖ ಸವಲತ್ತುಗಳನ್ನ ಮಾಡಿಕೊಂಡು ಜನಸಾಮಾನ್ಯರ ದೂರ ಆದಂಥ ಸ್ವಾಮಿಗಳು ಕೂಡ ಇದ್ದಾರೆ, ಅದು ಒಂಥರ ಅತಿಯಾದ ವಿಪರ್ಯಾಸ. ಇನ್ನೊಂದು ಕಡೆ ಈ ಥರದ ಮನೋಭಾವ ನೋಡಿ, ನೀವು ವಿವೇಕಾನಂದರದೇ ಕೋಟ್ ಮಾಡಿದ್ರಲ್ಲ, ಅವರು ಪಶ್ಚಿಮಕ್ಕೆ ಹೋಗಿದ್ದ ಉದ್ದೇಶವೇ ಈ ದೇಶದ ದಾರಿದ್ರ್ಯವನ್ನು ನೋಡಿ, ಇಲ್ಲಿದ್ದರೆ ನಾನು ಏನೂ ಮಾಡೋಕ್ಕಾಗಲ್ಲ, ನನಗೇನು ಬೇಕಾಗಿದೆಯೋ ಅದು ಪಾಶ್ಚಿಮಾತ್ಯರ ಅಲ್ಲಿಂದನೇ ತರಬೇಕು ಅಂತ ಹೋಗಿ ವಿದೇಶಕ್ಕೆ ಹೋಗಿ ಅಲ್ಲಿಂದ ಸಂಪತ್ತಂತಂದು ಇಲ್ಲಿ ಮಠಗಳನ್ನು ಕಟ್ಟಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಹಣ ಇಲ್ಲದೆ ಇದ್ದರೆ ಬಹಳ ಕಷ್ಟ. ಮತ್ತು ನೀವು ಹೇಳಿದ ಹಾಗೆ ಕೆಲವರು ಕೇವಲ ಹಣದ ಹಿಂದೆ ಹೋಗಿ ಮೈ ಮರೆತು ಸಾಧನೆಯಿಂದ ಹಾಳಾದದ್ದು ಇದೆ. ಆದರೆ ಸೇಮ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ನಾನು ಹರಿದ್ವಾರದಲ್ಲಿ ಋಷಿಕೇಶದಲ್ಲಿ ಅಲ್ದಿದ್ದೀನಿ, ಒಂದು ಹೊತ್ತು ಊಟಕ್ಕೆ ಕಷ್ಟಪಟ್ಟುಕೊಂಡು ಸಾಧಕರು ಎಲ್ಲೋ ಲಂಗರ್ ಹಾಕೋದನ್ನು ಹೋಗಿ ಅಲ್ಲಿ ಊಟಕ್ಕಾಗಿ ಗಂಟೆಗಟ್ಟಲೆ ಕಾದು ತಿರಸ್ಕಾರದಿಂದ ಅವಮಾನದಿಂದ ಬರ್ತಾ ಇರೋದು ನೋಡಿದ್ದೀನಿ. ಹಾಗಾಗಿ ಹಣ ಇಲ್ಲದೆ ಅವರಲ್ಲೂ ಸಾಧನೆ ಅಪರಿಪೂರ್ಣ ಆಗೋದನ್ನು ನಾನು ನೋಡಿದ್ದೀನಿ. ಎಕ್ಸಾಕ್ಟ್ಲಿ. ಹೇಗೆ ಹಣ ಇದ್ದು ಮೈ ಮರೆತವರಿದ್ದಾರೋ, ಒಂದು ಹೊತ್ತು ಊಟಕ್ಕೂ ಕಷ್ಟಪಟ್ಟು ಅತ್ಯಂತ ದೀನರಾಗಿ ಕೂಡ ಸಾಧನೆ ಮಾಡೋಕ್ಕೆ ಪರಿಪೂರ್ಣವಾಗಿ ಮನಸ್ಸು ಇಲ್ಲದೆ ಒದ್ದಾಡ್ತಾ ಇರೋರ ಸಂಖ್ಯೆಯನ್ನು ನಾನು ಹೆಚ್ಚಿನದಾಗಿ ನೋಡಿದ್ದೀನಿ. ಹಾಗೆ ನಾ ಹೇಳೋದು, ಒಂದು ಹಂತದವರೆಗಾದರೂ ನಾನು ಹೇಳಿದಾಗ ನನ್ನ ವೈಯಕ್ತಿಕವಾಗಿ ಇವತ್ತು ನಾನು ಕೊರಗಿಲ್ಲದೆ ನಾನು ಸಾಧನೆ ಕೂತ್ಕೊಳ್ತೀನಿ. ಎಕ್ಸಾಕ್ಟ್ಲಿ. ಯಾವುದೇ ನೆಕ್ಸ್ಟ್ ಏನು ಅನ್ನೋದು ಯೋಚನೆ ಇಲ್ಲದೆ ನಾನು ಪರಿಪೂರ್ಣವಾಗಿ ಆಧ್ಯಾತ್ಮಿಕ ಸಾಧನೆ, ನನಗೆ ನನ್ನ ಸಾಧನೆ ತೃಪ್ತಿ ಇದೆ. ನನ್ನ ವೈಯಕ್ತಿಕವಾಗಿ ನನ್ನ ಸಾಧನೆ ನನಗೆ ತುಂಬ ಅತ್ಯಂತ ಅದ್ಭುತವಾಗಿ ತೃಪ್ತಿಯನ್ನು ಕೊಟ್ಟಿದೆ. ಆಮೇಲೆ ನಮ್ಮ ಸಂಪ್ರದಾಯದಲ್ಲಿ ನೋಡಿ, ನಾವು ಆಶೀರ್ವಾದ ಮಾಡುವಾಗ ಆಯುರ ಆರೋಗ್ಯ ಐಶ್ವರ್ಯ ಅಂತ ಪ್ರಾಪ್ತಿರಸ್ತು ಅಂತ ಹೇಳ್ತೀವಿ. ಧನ ಕನಕಗಳು ಗೋವುಗಳು ಎಲ್ಲವೂ ವೃದ್ಧಿಸಲಿ, ಈ ಥರದ ಮಾತುಗಳು, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳಿ ನಮ್ಮ ಲೌಕಿಕಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದೀವಿ ನಾವು ಆ್ಯಕ್ಚುಲಿ. ನೋಡಿ, ನೀವು ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಕೂಡ ನೀವು ಸುತ್ತ ಏನೇನು ಅಲಂಕಾರ ಇದೆ ಅಲ್ಲೂ ಕೂಡ ನೀವು ಸಂಪತ್ತನ್ನು ಅಲ್ಲೂ ನೋಡ್ತೀರಿ. ಆದರೆ ವೈಯಕ್ತಿಕವಾಗಿ ಬಂದಾಗ ಮಾತ್ರ, ಅಂದರೆ ವೈಯಕ್ತಿಕಕ್ಕೂ ಬೇಕಿರ್ತದೆ, ಆದರೆ ಮಾತಿನಲ್ಲಿ ಮಾತ್ರ, ಮನಸ್ಸಿನಲ್ಲಿ ಮಾತ್ರ ಹಣದ ಬಗ್ಗೆ ಒಂದು ತಿರಸ್ಕಾರದ ಮನೋಭಾವವನ್ನು ಇಟ್ಕೊಂಡು, ಮತ್ತು ಹಣ ಇದ್ದವರು, ಅದು ಗುರು ಇರಲಿ ಅಥವಾ ಯಾವುದೇ ಅಂತಸ್ತಿನ ಒಂದು ಹಣ ಏನು ಒಂದು ಸಮೃದ್ಧವಾಗಿದೆ ಅದನ್ನು ನೋಡಿದಾಗ ತಿರಸ್ಕಾರವನ್ನಂತೂ ಹೊಂದಿದ್ದೀವಿ. ನಾ ಹೇಳೋದು, ಹಣ ಇರೋ ಕಾರಣಕ್ಕೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಇವತ್ತು ಊಟ ಹಾಕ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಹೋದರೆ ಊಟ ಹಾಕ್ತಾರೆ, ಇವತ್ತು ತಿರುಪತಿಗೆ ಹೋದರೆ ಊಟ ಹಾಕ್ತಾರೆ, ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋದರೆ ಊಟ ಹಾಕ್ತಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ಹೊತ್ತು ಅಥವಾ 3 ಹೊತ್ತು ಊಟ ಹಾಕುವಂಥವ್ರು ಇದ್ದಾರೆ. ಎಲ್ಲಿಂದ ಬರ್ತದೆ ಅದಕ್ಕೆ? ಒಂದು ಸಮೃದ್ಧಿ ಇಲ್ಲದೆ ಇದ್ದರೆ ಹೇಗೆ ಸಾಧ್ಯ? ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಬಂದರೂ ನೀವು ಕೊಡೋ ಶಕ್ತಿ ಬರಬೇಕಾದ್ರೆ ನಿಮ್ಮೊಳಗೆ ಇರಬೇಕಲ್ಲ. ಅದು ಇಲ್ಲದೆ ಹೋದರೆ ನೀವು ಕೂಡ ಅವ್ರ ಜೊತೆ ಕಣ್ಣೀರು ಹಾಕ್ತಾ ಕೂರಬೇಕಾಗ್ತದೆ. ನಾವು ಹೇಳೋದು, ಪ್ರತಿಯೊಬ್ಬರಿಗೂ ಕೊಡುವ ಸಾಮರ್ಥ್ಯ ಬರಬೇಕು. ಹಿಂದೆ ನಮ್ಮ ಪ್ರಾಚೀನರು 20 ವರ್ಷಗಳ ಹಿಂದೆ ನಾನು ಎಷ್ಟೋ ಮನೆಗಳಲ್ಲಿ ಊಟ ಮಾಡಿದ್ದೀನಿ. ಹೋದರೆ ಸಮೃದ್ಧಿಯಾಗಿ ಊಟ ಆಗ್ತಾಯಿದ್ರು. ಇವತ್ತು ಬಹಳ ಕಷ್ಟ ಇದೆ. ನೀವು ಮನೆಗಳಿಗೆ ಹೋಗಿ ಯಾರ್ದೋ ಮನೆಗೂ ಊಟ ಮಾಡೋದು ಬಹಳ ಕಷ್ಟ, ಕರೆಯೋದೇ ಊಟಕ್ಕೆ ಕಷ್ಟ ಇದೆ. ಯಾಕೆ? ಎಲ್ಲಿ ನಾನು ಇಷ್ಟು ಊಟ ತಂದು ದಿನಸಿ ಎಷ್ಟು ಖರ್ಚಾಗ್ತಾ ಇದೆ ತಿಂಗಳಿಗೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಅದೇ 20 ವರ್ಷದ ಹಿಂದೆ ನಾನು ಎಷ್ಟು ಹಳ್ಳಿಗಳಲ್ಲಿ ಸುತ್ತಿದ್ದೀನಿ, ಎಷ್ಟು ಮನೆಗಳಲ್ಲಿ ಉಳಿದು ಊಟ ಮಾಡಿದ್ದೀನಿ. ಒಂದೊಂದು ಮನೆಯಲ್ಲಿ 12 ಚಪಾತಿ, 14 ರೊಟ್ಟಿ, ಹೀಗೆ ನಮ್ಗೆ ಸಾಮರ್ಥ್ಯ ಇಲ್ಲ. ಯಾವುದೋ ಮಂಡ್ಯದ ಒಂದು ಮೂಲೆಗೆ ಹಳ್ಳಿಗೆ ಹೋಗಿದ್ದು ಒಮ್ಮೆ. ಅವ್ರು ಊಟ ಬಡಿಸಿದ್ದು ಹೇಗಿತ್ತು ಅಂದರೆ, ಒಂದೇ ಸರಿಗೆ 10-15 ವಡೆ. ನಮಗೆ ಒಂದು ವಡೆ ತಿಂದರೆ ನಮ್ಮ ಶರೀರ ಗಾತ್ರಕ್ಕೆ ಭಾಳ ದೊಡ್ಡ. ಅಂದರೆ ಬಡಿಸ್ಬೇಕಾದ್ರೆ ಎಂಥ ಸಮೃದ್ಧಿ ಎಲ್ಲಿತ್ತು ಅವರಿಗೆ? ಅದೆಲ್ಲ ಅವ್ರ ಮನೆಯಲ್ಲಿ ಹಣ ಇರಲಿಲ್ಲ, ಆದರೆ ಒಂದು ಸಮೃದ್ಧಿ ಇತ್ತು. ಏನು? ಧಾನ್ಯ ಲಕ್ಷ್ಮಿ ತುಂಬಿದ್ಲಿ. ಯಾವುದೋ ಒಂದು ಲಕ್ಷ್ಮಿ ಇದ್ದೇ ಇತ್ತಲ್ಲ. ಹಾಗಾಗಿ ಅದು ಇಲ್ಲದೆ, ಸಮೃದ್ಧಿ ಇಲ್ಲದೆ ಇದ್ದರೆ ನೀವು ಒಬ್ಬನಿಗೆ ಊಟ ಹಾಕೋದಕ್ಕೂ ಆಗಲ್ಲ. ಒಬ್ಬ ಊಟ ಹಾಕೋದಿರಲಿ, ನೀವೇ ಊಟಕ್ಕಿಲ್ಲದೆ ಇದ್ದರೆ ನೀವು ಯಾವ ರೀತಿಯ ಸಾಧನೆಯನ್ನು ಮಾಡ್ತೀರಿ? ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕಾದ್ರೆ ಬಲಿಷ್ಠವಾದ ದೇಹ ಇರಬೇಕು, ಗಂಟೆಗಟ್ಟಲೆ ಕೂರಬೇಕು. ಹಾಗೆ ಕೂರ್ಲಿಕ್ಕೆ ದೇಹದಲ್ಲಿ ಸಾಮರ್ಥ್ಯ ಇರಬೇಕಾದ್ರೆ ಒಂದು ಹೊತ್ತಾದರೂ ಒಳ್ಳೆ ಊಟ ಬೇಕಲ್ಲ. ಎಕ್ಸಾಕ್ಟ್ಲಿ. ಮತ್ತು ಎಲ್ಲ ಋಷಿಗಳ ಒಂದು ನಮ್ಮಲ್ಲಿ ತಪ್ಪು ಕಲ್ಪನೆ ಇದೆ. ಅಧ್ಯಾತ್ಮ ಅಂದ ತಕ್ಷಣ ಅವರು 10,000 ವರ್ಷ ತಪಸ್ಸು ಮಾಡಿದ್ರಂತೆ. ಊಟ ಮಾಡ್ತಾ ಇರಲಿಲ್ಲ ಅಂತ ಭಾವಿಸಬೇಡಿ. ಅವರು ಆಗಾಗ ಭಿಕ್ಷೆ ಬೇಡಿ ಒಂದು ಹೊತ್ತು ಊಟ ಮಾಡಿ ಅವರು ಸಾಧನೆಯಲ್ಲಿ ತೊಡಗ್ತಾ ಇದ್ದದ್ದು.
ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ, ಋಷಿಗಳು ಊಟನೇ ಮಾಡದೆ 100 ವರ್ಷ ತಪಸ್ಸು ಮಾಡ್ತಾಯಿದ್ರು. ಹಾಗಿಲ್ಲ. ನೀವು ಸರಿಯಾಗಿ ನೋಡಿ, ಹೆಚ್ಚಿನ ಭಾಗದ ಋಷಿಗಳು ಒಂದು ಹೊತ್ತು ಊಟನಾದರೂ ಸ್ವೀಕಾರ ಮಾಡಿಯೇ ತಪಸ್ಸನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ನೀವು ಭಿಕ್ಷೆ ಬೇಡೋದು ಅದು ಸಾಧ್ಯವೇ ಇಲ್ಲ ಇವತ್ತಿನ ಪರಿಸ್ಥಿತಿ. ಹಾಗಾಗಿ ವೈಯಕ್ತಿಕವಾಗಿ ನಾ ಹೇಳೋದು, ಅದರಲ್ಲೂ ಗೃಹಸ್ಥರಾದವನು ಅವನಿಗೆ ಅಧಿಕಾರ ಇದೆ. ನಮ್ಮಂಥ ಬ್ರಹ್ಮಚಾರಿಗಳಿಗೆ, ನಮ್ಮಂಥ ಸನ್ಯಾಸಿಗಳಿಗೆ, ಜ್ಞಾನಿಗಳಿಗೆ ನೋಡ್ಕೋಬೇಕಾದವನು ಗೃಹಸ್ಥ. ಇವತ್ತದು ನಡೀತಾ ಇಲ್ಲ. ಗೃಹಸ್ಥ ಆದವನು ಇನ್ನೊಬ್ಬರ ಹತ್ರ ಬೇಡೋ ಹಾಗಿಲ್ಲ. ಗೃಹಸ್ಥ ಕೊಡೋ ಅಧಿಕಾರಿ, ನಾವು ಬೇಡುವಂಥವ್ರು. ಆದರೆ ಬೇಡಲಿಕ್ಕೆ ಹೋದರೂ ಇವತ್ತು ಗೃಹಸ್ಥ ಕೊಡೋ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ನಮ್ಮ ಆಸೆ ಏನು, ಕೊಡೋ ಸ್ಥಿತಿಗೆ ಬರಬೇಕು. ಹಾಗಾಗಿ ನಿಮ್ಮಲ್ಲಿ ಸಮೃದ್ಧಿ ಬರಬೇಕು. ಅದಕ್ಕೆ ನಮ್ಮದು ಒಂದು ಸೇವೆ, ಒಂದು ಸಹಾಯ, ಒಂದು ಮಾರ್ಗದರ್ಶನ ಅಂತ. ಸೊ ಆ ಒಂದು ಮಾರ್ಗದರ್ಶನದ ಕಾರ್ಯಾಗಾರ ನಡೀತಾ ಇರೋದು ಏಪ್ರಿಲ್ 26ನೇ ತಾರೀಕು ಭಾನುವಾರ, ಲಕ್ಷ್ಮೀ ಸಾಧನ ಅಂಥೇಳಿ. ಯಾರಿಗೆಲ್ಲ ಆಸಕ್ತಿ ಇದೋ ದಯವಿಟ್ಟು ಅವ್ರದ್ದು ಹೋಗಿ. ಅವಶ್ಯಕತೆ ಅಂತೂ ಎಲ್ರಿಗೂ ಇದೆ ಅಂತ ಅನ್ಕೋತೀನಿ ನಾನು, ಅಥವಾ ಬಹುತೇಕರಿಗಿದೆ ಅಂತ ಅನ್ಕೋತೀನಿ. ಅದರ ಲಿಂಕು ಅಥವಾ ಅದರ ಗೂಗಲ್ ಫಾರ್ಮ್ ಅಥವಾ ಅದ್ರ ಫೋನ್ ನಂಬರ್ ಏನೆಲ್ಲ ಇದೆಯೋ ಅದನ್ನೆಲ್ಲವೂ ಕೂಡ ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ. ಆಸಕ್ತರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲಕ್ಷ್ಮಿ ಬಗ್ಗೆ ನಮಗೆ ಅದ್ಭುತವಾದ ವಿಚಾರಗಳನ್ನ ಹೇಳಿದಂಥ ಸದ್ಗುರು ಶ್ರೀರಾಮ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ತುಂಬ ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಲಕ್ಷ್ಮೀ ಕಟಾಕ್ಷ ಎಲ್ರಿಗೂ ಆಗಲಿ, ಕೊಡುವಂಥ ಶಕ್ತಿ ಎಲ್ರಿಗೂ ಬರಲಿ, ಮತ್ತು ನಮ್ಮ ಐಹಿಕ ಇರ್ಬೋದು, ಪಾರಮಾರ್ಥಿಕ ಇರ್ಬೋದು, ಎಲ್ಲ ಉದ್ದೇಶಗಳು ಸಫಲಗೊಳ್ಬೇಕಾದ್ರೆ, ಉದಾಹರಣೆಗೆ ನಾವು ವಾರಾಣಸಿಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕಲ್ವಾ, ಅಲ್ಲಿ ದರ್ಶನ ಮಾಡ್ಕೊಳ್ಬೇಕು ಅಂದರೆ, ಅಥವಾ ನಾವು ಸಾಧನೆ ಮಾಡಬೇಕು ಅಂದರೆ ನಾವು ಊಟ ಮಾಡ್ಕೊಂಡು ಕೂತ್ಕೋಬೇಕಲ್ವ. ನಿನ್ನೆ ರಾತ್ರಿ ಊಟ ಮಾಡಿದರೆ ಇವತ್ತು ನನಗೆ ಚೈತನ್ಯ ಇರುತ್ತೆ. ಬೆಳಗ್ಗೆ ರಾತ್ರಿ ಊಟನೇ ಮಾಡಿಲ್ಲ ಅಂದರೆ ಬೆಳಗ್ಗೆ ಕೂತ್ಕೊಳ್ಳೋಕೆ ಕೂಡ ಆಗಲ್ಲ. ಸೊ ನಿತ್ರಾಣ ಆಗ್ತೀವಿ. ಹೀಗಾಗಿ ಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಜೊತೆಗೆ ಲಕ್ಷ್ಮಿಯ ಕುರಿತಾಗಿ, ಅದು ಲಕ್ಷ್ಮೀ ಪುತ್ರ ಕುರಿತಾಗಿ ನಮಗಿರುವಂಥ ಅವಜ್ಞೆಗಳು ಅಥವಾ ನಮ್ಮಲ್ಲಿ ಇರುವಂಥ ಒಂದು ನೆಗೆಟಿವ್ ಥಾಟ್ಸ್, ಅದರಿಂದ ಹೊರಗಡೆ ಬರೋದು ಹೇಗೆ ಮತ್ತು ಲಕ್ಷ್ಮಿಯನ್ನು ಬಳಸ್ಕೊಳ್ಳೋದು ಹೇಗೆ, ಇದನ್ನು ತಿಳ್ಕೊಳ್ಳೋಕ್ಕೆ ಈ ವರ್ಕ್ಶಾಪ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ನಿಮ್ಮ ಪ್ರಶ್ನೆಗಳೇನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.